ನಾಡಿನ ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗದ ವಿಶೇಷತೆ ಹಾಗೆ ತುಂಬಾ ಜನ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಾಗ ನಮ್ಮ ಮಗನ ವಿವಾಹ ವಿಳಂಬವಾಗ್ತಾ ಇದೆ, ನನ್ನ ಮಗಳ ವಿವಾಹ ವಿಳಂಬವಾಗ್ತಾ ಇದೆ ಅಂತ ಹೇಳ್ತಾ ಇರ್ತೀರ. ಸೊ ಹಾಗಾದ್ರೆ ವಿವಾಹ ವಿಳಂಬಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಗುರುಗಳು ನಿಮ್ಗೆ ಮಾಹಿತಿಯನ್ನ ನೀಡ್ತಾರೆ. ಜೊತೆಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಹೊಸ ಮಾಸ ಶುರುವಾಗಿದೆ, ಕಾರ್ತಿಕ ಮಾಸ. ಹಾಗೆ ಇವತ್ತಿನ ವಾರ ಬುಧವಾರ, ಶುಕ್ಲ ಪಕ್ಷದಲ್ಲಿದ್ದೀವಿ. ಶುಕ್ಲ ಪಕ್ಷದಲ್ಲಿ ದ್ವಿತೀಯ ತಿಥಿ. ಹಾಗೆ 2 ಕರ್ಣಗಳು ಬರುತ್ತೆ ಇವತ್ತು. ಕೌಲವ ಕರ್ಣ 1:46ವರೆಗೂ, ಹಾಗೆ ತೈತುಲ ಕರ್ಣ ಮಧ್ಯರಾತ್ರಿ ಮುಗಿದು 1:13 ಇರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಹಾಗೆ ಇವತ್ತಿನ ಯೋಗ ಅತಿಗಂಡ ಯೋಗ. ಇಷ್ಟು ಇವತ್ತಿನ ಪಂಚಾಂಗ. ಗುರುಗಳೇ, ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ವಿವಾಹ ಯಾಕೆ ವಿಳಂಬವಾಗುತ್ತೆ ಅನ್ನೋದನ್ನ. ಸೊ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ವಿವಾಹ ವಿಳಂಬಕ್ಕೆ ಕಾರಣವೇನು ಅನ್ನೋದನ್ನ. ಈಗ ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಾವೇನೋ ಯಾಕೆ ವಿವಾಹ ವಿಳಂಬ ಅಂತ ಹೇಳ್ಬೋದು, ಅವ್ರಿಗೆ ಜ್ಯೋತಿಷ್ಯ ಗೊತ್ತಿರ್ಬೇಕಲ್ಲ. ಹೌದು ಅಲ್ವಾ? ಸುಮ್ಮನೆ ಇದು ಇನ್ಫಾರ್ಮೇಶನ್ ಅಷ್ಟೇ. 100% ಜ್ಯೋತಿಷ್ಯ ಕಲ್ತ್ರನೇ ಅವ್ರಿಗೆ ಅರ್ಥ ಆಗೋದು. ಫಸ್ಟ್ ಪಾಯಿಂಟ್. ಯಾಕೆ ಈ ಮಾತು ನಾನು ಇವತ್ತು ಹೇಳಿದೆ ಅಂದ್ರೆ, ಅನೇಕ ವಾಹಿನಿಗಳಲ್ಲಿ ಪಬ್ಲಿಕ್ಗೆ ಹೇಳ್ತಾನೆ ಇರ್ತಾರೆ, ನಿಮಗೆ ರಾಹು ಜೊತೆ ಅವನಿದ್ದಾನೆ, ಇವನಿದ್ದಾನೆ, 7ನೇ ಮನೇಲಿ ಅವರಿದ್ದಾರೆ, ಇವರಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಪಬ್ಲಿಕ್ಗೆ ಅರಿವೇ ಇರೋದಿಲ್ಲ. ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ನ ಗೊತ್ತಿಲ್ಲದೆ ಇರೋರಿಗೆ ಹೇಳಿದ್ರೆ ಗೊತ್ತಾಗತ್ತಾ? ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ನ ಪಬ್ಲಿಕಲ್ಲಿರೋರು, ಗೊತ್ತಿರೋರು ಗೊತ್ತಿಲ್ಲದೆ ಇರೋರಿಗೆ ಹೇಳಿದ್ರೆ ಅರ್ಥ ಆಗತ್ತಾ? ಇದು ಫಸ್ಟ್ ಪಾಯಿಂಟ್. ಎಲ್ಲೋ ಒಂದು ಸ್ವಲ್ಪ ಜ್ಯೋತಿಷ್ಯ ಸ್ವಲ್ಪ ಕಲಿತು ಒಂಚೂರು ಸಣ್ಣ ಪುಟ್ಟ ತಿಳ್ಕೊಂಡಿರೋರಿಗೆ, ಅಥವಾ ನಾನಿವಾಗ ಹೇಳ್ತಕ್ಕಂಥದ್ದು ಸೊ ನಮ್ಮ ಸ್ಟೂಡೆಂಟ್ಗಳಿಗೆ ಒಂಚೂರು ಅವ್ರಿಗೆ ಅರ್ಥ ಆಗ್ಬೋದು. ಆಲ್ರೆಡಿ ಅವ್ರಿಗೆ ಅರ್ಥ ಆಗಿರುತ್ತೆ, ಮತ್ತೆ ಅವ್ರಿಗೆ ರಿಪಿಟೇಷನ್ ಇರುತ್ತೆ. ಸಾಮಾನ್ಯವಾಗಿ ಪಬ್ಲಿಕ್ಕಲ್ಲಿರ್ತಕ್ಕಂಥವರು ಜ್ಯೋತಿಷ್ಯನ ಕಲೀಲೇಬೇಕು. ಯಾಕಂದರೆ ನಿಗದಿತವಾಗಿರ್ತಕ್ಕಂಥ ಸಮಯ ಕೊಟ್ಟಾಗ ನಿಮಗೆ ಸಮಾಧಾನ ಇರುತ್ತೆ. ಮುಂದಿನ ವಾರ 23ನೇ ತಾರೀಕು ನಮ್ಮ ಹೊಸ ತರಗತಿ ಇರ್ತಕ್ಕಂಥದ್ದು, 99ನೇ ಬ್ಯಾಚು. ಈ ವರ್ಷದ ಕೊನೆಯ ಬ್ಯಾಚ್. ಕುಟುಂಬ ಸಮೇತರ ಕಲೀರಿ. ಆದರೂ ಕೂಡ ವಿವಾಹದಲ್ಲಿ ಕೆಲವು ಮಾಹಿತಿಗಳು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಮೊಟ್ಟ ಮೊದಲದಾಗಿ, ಸಾಮಾನ್ಯವಾಗಿ 2ನೇ ಮನೆ 7ನೇ ಮನೆಯಲ್ಲಿ ಪಾಪಗ್ರಹಗಳು ಕೂತ್ಕೊಂಡಾಗ ವಿವಾಹ ವಿಳಂಬ ಅಂತ ಹೇಳಿದ್ದಾರೆ. ಅದು ಎಲ್ಲೂ ಕೂಡ ಸಾಬೀತಾಗಿಲ್ಲ, ಅದೆಲ್ಲ ಕೂಡ ಸುಳ್ಳೇ ಆಗಿದೆ. ಶೀಘ್ರದಲ್ಲಿ ಮದುವೆ ಆಗಿರೋರ್ಗೂ ಕೂಡ 2ನೇ ಮನೆ 7ನೇ ಮನೆಯಲ್ಲಿ ಪಾಪಗ್ರಹ ಕೂತಿದೆ. ನಿಧಾನವಾಗಿ 32, 33, 34, 35ನೇ ವಯಸ್ಸಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೂ ಕೂಡ 2ನೇ ಮನೆ 7ನೇ ಮನೆಯಲ್ಲಿ ಶುಭ ಗ್ರಹಗಳು ಕೂತಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್, ಹುಟ್ಟಿದಾಗ್ಲಿಂದ ಹಿಡಿದು ಸಾಯೋವರೆಗೂ 9 ಗ್ರಹಗಳ ಯಾವ ಜಾಗದಲ್ಲಿ ಕೂತಿರ್ತಾವೋ ನಿಮ್ಮ ಜಾತಕದಲ್ಲಿ ಅಲ್ಲೇ ಇರುತ್ತೆ, ಬೇರೆ ಏನು ಬದಲಾಗೋದಿಲ್ಲ. ಹಾಗಿದ್ರೆ ಯಾವುದನ್ನ ನೋಡಿ ನಾವು ನಿರ್ಣಯ ತಗೊಳ್ಬೇಕು ಅಂತಂದ್ರೆ, ಫೈನಲ್ ಆಗಿ ದಶಾ ಭುಕ್ತಿ ಅಂತರ್ಭುಕ್ತಿ ಅಂತ 3 ಬರುತ್ತೆ. ಅದು ಬಂದಾಗ್ಲೇನೆ ಸಮಯ. ಅದನ್ನ ಬಿಟ್ಟು ನಾವು 7ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಕ್ಕೆ ಶಾಂತಿ ಮಾಡ್ತಾ ಇದ್ರೆ ಖಂಡಿತ ತಲೆನೋವಿಗೆ, ನೀವು ಕಾಲು ನೋವಿಗೆ
ಮುಲಾಮ್ ಹಚ್ತಾ ಇರ್ತೀರಾ, ಅಥವಾ ಹೊಟ್ಟೆ ನೋವಿಗೆ ನೀವು ತಲೆನೋವು ಮಾತ್ರ ತಗೊಳ್ತಾ ಇರ್ತೀರ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಈ 7ನೇ ಮನೆ ಯಾವುದು ಅಂತಂದ್ರೆ, ಈ 7ನೇ ಮನೆ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಬರ್ತೀನಿ. ಗ್ರಹಗಳು ಕುತ್ಕೊಂಡಾಗ 7ನೇ ಮನೆ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಸೂರ್ಯ ಕುತ್ಕೊಂಡ್ರೆ, ಚಂದ್ರ ಕುತ್ಕೊಂಡ್ರೆ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳು ಕುತ್ಕೊಂಡ್ರೆ ಬರ್ತಕ್ಕಂಥ ವ್ಯಕ್ತಿಯ ಗುಣಗಳನ್ನ ತೋರಿಸುತ್ತೆ ಹೊರತು ವಿವಾಹ ವಿಳಂಬ ಅಲ್ವೇ ಅಲ್ಲ. ಆಯ್ತು ಸರ್, ಏನು ಗ್ರಹ ಇಲ್ವೇ ಇಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡೋದು? ಗ್ರಹ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ 7ನೇ ಅಧಿಪತಿನ ಪ್ರಮುಖವಾಗಿ ತಗೊಳ್ತಾರೆ. ಅದು ಓಕೆ ಸರ್. 7ನೇ ಮನೆಯಲ್ಲಿ 3 ಗ್ರಹ ಕುತ್ಕೊಂಡ್ರೆ ಏನು? 3 ಗ್ರಹನೂ ಕೂಡ ಕುತ್ಕೊಂಡಾಗ ಲಗ್ನಕ್ಕೆ, ಯಾವ ಲಗ್ನಕ್ಕೆ ಆ ಡಿಗ್ರಿ ವೈಸ್ ಸಮನಾಗಿ 7ನೇ ಮನೆ ಡಿಗ್ರಿ ನೋಡಿದಾಗ ಬಹಳ ಹತ್ರದಲ್ಲಿರ್ತಕ್ಕಂಥ ಆಸ್ಪಾಸಲ್ಲಿರ್ತಕ್ಕಂಥ ಗ್ರಹನ ನಾವು ತಗೊಂಡಾಗ ಅದರ ಗುಣಲಕ್ಷಣಗಳಿರುತ್ತೆ. ಅಂದ್ರೆ ಒಂದು ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂದ್ರೆ ನನ್ನ ಪರಿಚಯ, ಫಾರ್ ಎಕ್ಸಾಂಪಲ್ ಸೂರ್ಯ ಇದ್ದಾನೆ ಅಂದ್ರೆ 7ನೇ ಮನೆಯಲ್ಲಿ ಬರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಸ್ವಲ್ಪ ರಾಯಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ದುಡ್ಡು ಇದೆಯೋ ಬಿಟ್ಟಿದೆಯೋ ಅದು ಬೇರೆ ಪ್ರಶ್ನೆ. ರಾಯಲ್ಟಿ, ಸೂರ್ಯ ಅಂದ್ರೆ ಒಬ್ಬ ರಾಜ, ಯಾವಾಗಲೂ ಕೂಡ ಜಾಸ್ತಿ ಏನು ಕೆಲಸ ಮಾಡಲ್ಲ, ಆರಾಮಾಗಿ ಓಡಾಡೋದು, ಆರಾಮಾಗಿರ್ತಕ್ಕಂಥ ಒಂದು ವಿಚಾರ 7ನೇ ಮನೆಯಲ್ಲಿ ಸೂರ್ಯ ಕುತ್ಕೊಂಡ್ರೆ. ಹಾಗೆ ಚಂದ್ರ ಕುತ್ಕೊಂಡ್ರೆ ಯಾವಾಗಲೂ ಕೂಡ ಮೂಡಿ, 15 ದಿವಸ ಚೆನ್ನಾಗಿರ್ತಾರೆ, 15 ದಿವಸ ಚೆನ್ನಾಗಿರಲ್ಲ, ಮೂಡಿ ಇರ್ತಕ್ಕಂಥದ್ದು. ಹಾಗೆ ಮಂಗಳ 7ನೇ ಮನೆ ಕುತ್ಕೊಂಡಾಗ ಬರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ತರ್ಕಕ್ಕೆ ಹೋಗ್ತಾರೆ. ತರ್ಕ ಯಾವಾಗಲೂ ಕೂಡ ಜಗಳ, ತರ್ಕ, ಅದು ಸರಿನಾ ಇದು ಸರಿನಾ ಅಂತ ಹೇಳ್ತಕ್ಕಂಥದ್ದು. ಇಷ್ಟು 7ನೇ ಮನೆ ವಿಚಾರ. ಇನ್ನೊಂದಷ್ಟು ಗ್ರಹ ಸ್ವಲ್ಪ ತಾದ್ಮೇಲೆ ತಗೋಣ. ಗುರುಗಳೇ, ನಿಜವಾಗ್ಲೂ ಮದುವೆಗೆ ಯಾಕೆ ವಿಳಂಬವಾಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಜೊತೆಗೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಆದಷ್ಟು ಬೇಗ ವಾಪಸ್ ಬನ್ನಿ. ನಮಸ್ತೆ ಗುರುಜಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ರೀಂ ಶ್ರೀಂ ಕ್ಲೀಂ ಐಂ ನಮಃ. ನಾನು 87th ಬ್ಯಾಚ್ ಸ್ಟೂಡೆಂಟು, ರೇಣುಕಾ ಸಂಪತ್ ಅಂತ, ನಕ್ಷತ್ರ ನಾಡಿ ಜಾಯಿನ್ ಆದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಗ್ರಹದ ಬಗ್ಗೆನೂ ನಾವು ಇದರಲ್ಲಿ ತಿಳ್ಕೊಬೋದು. ಆರೋಗ್ಯದಿಂದ ಹಿಡಿದು ನಾವು ವಿದ್ಯಾಭ್ಯಾಸ, ಮತ್ತು ಬಿಸ್ನೆಸ್ಸು, ಮದುವೆ, ಯಾವುದೇ ಆಗಲಿ ನಾವು ಪ್ರತಿಯೊಂದು ತಿಳ್ಕೊಬೋದು. ಮತ್ತು ಇದನ್ನು ಕಲಿತಾ ಕಾನ್ಫಿಡೆನ್ಸ್ ಲೆವೆಲು ತುಂಬ ಬರುತ್ತೆ ನಮಗೆ. ಆ ಕಾನ್ಫಿಡೆನ್ಸ್ ಲೆವೆಲಿಂದ ಮತ್ತೆ ನಾನು 11th ಬ್ಯಾಚ್ಗೆ ಹೈಯರ್ ಕ್ಲಾಸ್ ಜಾಯಿನ್ ಆದೆ. ಹೈಯರ್ ಕ್ಲಾಸಲ್ಲಿ ನಮಗೆ ಅಡ್ವಾನ್ಸ್ ಗೋಲ್ಡ್ ನಾಡಿ, ಮತ್ತು ಪ್ರಶ್ನಾಶಾಸ್ತ್ರ, ಮತ್ತು ಭೃಗುನಂದ ನಾಡಿ, ಪರಾಶರ, ಜೈಮಿನಿ, ನ್ಯೂಮರಾಲಜಿ, ಹೀಗೆ ತುಂಬ ಕ್ಲಾಸಸ್ಸು, ಅಷ್ಟಕ ವರ್ಗ, ಪ್ರತಿಯೊಂದು ಗುರುಜಿ ಕೂಲಂಕುಷವಾಗಿ ಪ್ರತಿ ಗ್ರಹದ ಬಗ್ಗೆ ಇರ್ಬೋದು, ಪ್ರತಿ ಒಂದು ಡಿಗ್ರಿ ಬಗ್ಗೆ ಇರ್ಬೋದು, ಒಂದು ಕ್ಯಾಲ್ಕುಲೇಷನ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಒಂದೇ ಒಂದು ಪಾಯಿಂಟು ಬಿಡದಿರ ನಮಗೆ ಅರ್ಥ ಆಗೋ ಥರ ಮಕ್ಕಳಿಗೆ ಹೇಳ್ಕೊಡೋ ರೀತಿ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ನನಗೆ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿ ಮತ್ತೆ ನಾನು ವೇದಿಕ್ ಕ್ಲಾಸು ಮಾಡಿಕೊಂಡೆ. 6th ವೇದಿಕಲ್ಲಿ ಡಾಕ್ಟ್ರೇಟ್ ತೊಗೊಂಡೆ. ನಾನು ಬೇಸಿಕ್ ಎಜುಕೇಷನ್ ಮಾತ್ರ ತೊಗೊಂಡಿದ್ದೀನಿ. ಆದರೆ ಅಷ್ಟು ತೊಗೊಂಡು ಬರೀ 10th ಕ್ಲಾಸ್ ಓದಿ ನಾನು ಇಷ್ಟೊಂದು ಅಚೀವ್ ಮಾಡಿರ್ಬೇಕಾದ್ರೆ ಇನ್ನು ವೆಲ್ ಎಜುಕೇಟೆಡ್ಸು ಪ್ರತಿಯೊಬ್ಬರೂ ಇದರಲ್ಲಿ ಬಂದು ಜಾಯಿನ್ ಆದರೆ ತುಂಬ ಕಲ್ತ್ಕೋಬೋದು, ತುಂಬ ಅರ್ಥಕೋಬೋದು. ಮತ್ತು ನಾನಿವಾಗ ಪ್ರೆಡಿಕ್ಷನ್ ಕೊಡೋ ಲೆವೆಲ್ಗೆ ಬಂದಿದ್ದೀನಿ. ಈ ಪ್ರೆಡಿಕ್ಷನ್ ಕೊಡ್ತಾ ಅವ್ರಿಗೆ ಜನಗಳಿಂದ ಬರೋ ಒಂದು ಅವರು ಖುಷಿ ಪಡೋದಾಗ್ಲಿ, ಅವ್ರಿಗೊಂದು ನೆಮ್ಮದಿ ಸಿಗೋದಾಗ್ಲಿ ನೋಡಿದಾಗ ನನಗೂ ತುಂಬ ಸಂತೋಷ ಅನಿಸುತ್ತೆ. ನಾವು ಪ್ರತಿಯೊಂದು ಕಲ್ತ್ಕೋಬೋದು. ಯಾರು ಅದೃಷ್ಟವಂತರಾಗಬೇಕು ಜೀವನದಲ್ಲಿ, ಅದೃಷ್ಟ ನಮಗೆ ಬರಬೇಕು ಅಂದರೆ ದಯವಿಟ್ಟು ನಕ್ಷತ್ರ ನಾಡಿ ಜಾಯಿನ್ ಆಗಿ. ದಿನೇಶ್ ಗುರೂಜಿ ಅಂತ ಗುರು ಸಿಗೋದೇ ಒಂದು ದೊಡ್ಡ ಪುಣ್ಯ. ನನ್ನ ಪುಣ್ಯಕ್ಕೆ ಇಂಥ ಒಳ್ಳೆ ಗುರೂಜಿ ಸಿಕ್ಕಿದ್ದಾರೆ. ಆ ಅದೃಷ್ಟ ನಿಮಗೂ ಸಿಗಲಿ. ಆದಷ್ಟು ಬೇಗ ಎಲ್ಲರೂ ಜಾಯಿನ್ ಆಗಿ. ನಮಸ್ತೆ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಆಗ್ಲೇ ಮದುವೆ ವಿಳಂಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ದಯವಿಟ್ಟು ಮುಂದುವರಿಸಿ. ಹಾಗೆ ವಿವಾಹದಲ್ಲಿ 7ನೇ ಮನೆ ಅಥವಾ 2ನೇ ಮನೆ
ಯಾವುದೇ ಗ್ರಹ ಕೂತ್ಕೊಂಡಾಗ ಅಲ್ಲಿ ಅವರ ಗುಣಲಕ್ಷಣಗಳನ್ನ ತೋರಿಸುತ್ತೆ ಹೊರತು ಯಾವುದೇ ಕಾರಣಕ್ಕೂ ವಿಳಂಬ ಅಂತ ಹೇಳ್ತಕ್ಕಂಥ ಅನೇಕ ಜ್ಯೋತಿಷ್ಯರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ, ಅಪ್ಪಟ ಸುಳ್ಳು. ಹಾಗೆ ಬುಧ ಏನಾದ್ರು ಕೂತ್ಕೊಂಡ್ರೆ 7ನೇ ಮನೆಯಲ್ಲಿ, ಅಲ್ಲಿ ಬಹಳ ಕ್ಯಾಲ್ಕುಲೇಟಿವ್ ಮೈಂಡ್ ಆಗಿರ್ತಕ್ಕಂಥ ಪಾರ್ಟ್ನರ್ ಸಿಗ್ತಾರೆ. ಬಹಳ ಕ್ಯಾಲ್ಕುಲೇಷನ್, ಪ್ರತಿಯೊಂದರಲ್ಲೂ ಕ್ಯಾಲ್ಕುಲೇಷನ್. ಅದು ಯಾರೇ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು. 7ನೇ ಮನೆಯಲ್ಲಿ ಬುಧ ಕೂತ್ಕೊಂಡಾಗ ಆ ವ್ಯಕ್ತಿ, ಆ 7ನೇ ಮನೆಗೆ ಸಿಗ್ತಕ್ಕಂಥ ವ್ಯಕ್ತಿ ಕ್ಯಾಲ್ಕುಲೇಟಿವ್ ಮೈಂಡ್ ಜಾಸ್ತಿ ಇರ್ತಾರೆ. ಹಾಗೆ ಗುರುವಿನ ಒಂದು ಸ್ಥಾನದಲ್ಲಿದ್ದರೆ ಸ್ವಲ್ಪ ಗರ್ವ ಜಾಸ್ತಿ ಇರ್ತಕ್ಕಂಥದ್ದು. ಗುರುಗೆ ಸ್ವಲ್ಪ ಗರ್ವದ ಗ್ರಹ ಅಂತ ಹೇಳ್ತಾರೆ. 7ನೇ ಮನೆಯಲ್ಲಿ ಗುರು ಕೂತ್ಕೊಂಡಾಗ ಗರ್ವ ಜಾಸ್ತಿ. ಯಾವುದೇ ಕಾರಣಕ್ಕೂ ಮೊದಲು ನೀವು ಎಲ್ಲ ತಿಳ್ಕೋಬೇಕು, ಶುಭ ಗ್ರಹಗಳು ಒಳ್ಳೇದು ಮಾಡುತ್ತೆ, ಪಾಪಗ್ರಹಗಳು ಕೆಟ್ಟದ್ದು ಮಾಡುತ್ತೆ ಅಂತ. ಎಷ್ಟೋ ಜಾತಕಗಳಲ್ಲಿ 7ನೇ ಮನೆಯಲ್ಲಿ ಮಂಗಳ ಅಥವಾ ಶನಿ ಅಥವಾ ರಾಹು ಅಥವಾ ಕೇತು ಅಥವಾ ಸೂರ್ಯ ಕೂತಿದ್ದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ಮಾಡಿದ್ದಾರೆ. ಹಾಗೆ ಎಷ್ಟೋ ಜಾತಕದಲ್ಲಿ 7ನೇ ಮನೆಯಲ್ಲಿ ಬುಧ ಅಥವಾ ಶುಕ್ರ ಅಥವಾ ಗುರು ಕೂತಿದ್ದಲ್ಲಿ ವರ್ಸ್ಟ್ ಆಗಿರ್ತಕ್ಕಂಥ ವೈವಾಹಿಕ ಜೀವನ, ಕೋರ್ಟು ಕೇಸ್ ಎಲ್ಲ ಹೋಗಿರ್ತಕ್ಕಂಥದ್ದು ಇದೆ. ಕಾರಣ ಇವೆರಡೂ ಅಲ್ಲ. ಪಾಪಗ್ರಹಗಳು ಕೂತ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಮು, ಶುಭ ಗ್ರಹಗಳಿಂದ ಕೂತ್ಕೊಂಡಿರೋ ಪ್ರಾಬ್ಲಮ್ ಅಲ್ಲ. ನೀವು ಹೋಗ್ತಕ್ಕಂಥ ಜ್ಯೋತಿಷಿಗಳ ಹತ್ರ ಫಸ್ಟ್ ಕೇಳಬೇಕು, ದಶಾಭುಕ್ತಿ ಯಾಕೆ ನೋಡಲ್ಲ ಅಂತ ಕೇಳಬೇಕು. ಯಾವ ವ್ಯಕ್ತಿ ದಶಾಭುಕ್ತಿ ನೋಡಿ ನಿರ್ಣಯ ಮಾಡ್ತಾನೆ ಅವನೇ ನಿಜವಾದಂಥ ಜ್ಯೋತಿಷಿ. ಹಾಗೆ ಶುಕ್ರನ ಕಾಂಬಿನೇಷನ್ ಅಲ್ಲಿ ಇದ್ರೆ 7ನೇ ಮನೆಯಲ್ಲಿ ಸ್ವಲ್ಪ ವಿಲಾಸವಾಗಿರ್ತಕ್ಕಂಥ ಜೀವನ, ಅದೆಂತರ ಡೋಂಟ್ ಕೇರ್ ಜೀವನ, ಆರಾಮಾಗಿರ್ಬೇಕು, ತಲೆ ಕೆಡಿಸ್ಕೊಬೇಡ ಯಾವುದಕ್ಕೂ, ಇವತ್ತಿದ್ದು ಮಜಾ ಹೊಡೆದು ಹೋಗ್ತಕ್ಕಂಥ ಒಂದು ವಿಚಾರ ಅಲ್ಲಿ ಬರುತ್ತೆ. ಹಾಗೆ 7ನೇ ಮನೆಯಲ್ಲಿ ಶನಿ ಇದ್ದಾಗ ಸ್ವಲ್ಪ ಆ ವ್ಯಕ್ತಿ ಬರ್ತಕ್ಕಂಥ ವ್ಯಕ್ತಿ ಸಮಾಧಾನದ ರೀತಿಯಿಂದ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಸಾವಕಾಶವಾಗಿ ತಗೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. 7ನೇ ಮನೆಯಲ್ಲಿ ಶನಿ ಗಂಡನ ಜಾತಕದಲ್ಲಿ ಹೆಂಡತಿ ಬರ್ತಕ್ಕಂಥದ್ದು ಅಥವಾ ಹೆಂಡತಿ ಜಾತಕದಲ್ಲಿ ಗಂಡ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸುತ್ತೆ ಹೊರತು ಶನಿ ಇದ್ದಾಗ ಹುಡುಗ ಹುಡುಗಿಯಲ್ಲಿ, ಗಂಡು ಹೆಣ್ಣಲ್ಲಿ ಏಜ್ ವ್ಯತ್ಯಾಸ ಅಂತ ಹೇಳ್ಬಿಡ್ತಾರೆ. ಅದು ಎಲ್ಲ ಯಾವುದೇ ಒಂದು 50,000 ಜಾತಕ ನೋಡಿದ್ರಲ್ಲಿ ಯಾವುದೂ ಇಲ್ಲ. 7ನೇ ಮನೇಲಿ ಬುಧ ಕೂತ್ಕೊಂಡ್ರೆ ಭಾಳ ಹೆಂಗಾಗಿರ್ತಕ್ಕಂಥವ್ರು ಸಿಗ್ತಾರೆ ಅಂತ ಹೇಳ್ತಾರೆ. ಖಂಡಿತ ಆ ರೀತಿ ಯಾವುದೂ ಇಲ್ಲ. ಬುಧ ಕೂತ್ಕೊಂಡಿರೋರ್ಗೂ 5-10 ವರ್ಷ ಡಿಫ್ರೆನ್ಸ್ ಇರೋರು ಇದ್ದಾರೆ. ಶನಿ ಕೂತ್ಕೊಂಡಿರೋರು ಬರೀ 1 ತಿಂಗಳು ಡಿಫ್ರೆನ್ಸ್ ಇರೋರು ಇದ್ದಾರೆ. ಸೊ ಅನೇಕ ಜಾತಕಗಳು ನಾವು ನೋಡ್ತಾ ನೋಡ್ತಾ ಒಂದು ನಿರ್ಣಯಕ್ಕೆ ನಾವು ಬರಬೇಕು, ಗುಣಲಕ್ಷಣಗಳು ಮಾತ್ರ ತಗೋಬೇಕು. ಜ್ಯೋತಿಷ್ಯ ಸಾಮಾನ್ಯವಾಗಿ ಪರಂಪರೆಯಿಂದ ಕಲ್ತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅನೇಕರು ಆಗಮಶಾಸ್ತ್ರ ಹಾಗೆ ಯಾಗಗಳನ್ನ ಮಾಡ್ತಕ್ಕಂಥದ್ದು, ಸೂಕ್ತಗಳನ್ನ ಓದ್ತಕ್ಕಂಥದ್ದು, ಹಾಗೆ ದೇವತಾ ಆರಾಧನೆಯ ವಿಧಿವಿಧಾನಗಳನ್ನು ಹೆಚ್ಚಾಗಿ ಕಲ್ತಿರ್ತಕ್ಕಂಥವರೇ ಜಾಸ್ತಿ. ಆದರೆ ಜ್ಯೋತಿಷ್ಯನೇ ಪರಮೋಚ್ಚವಾಗಿ ಕಲ್ತಿರೋರು 10% ಇಲ್ಲ. ಯಾಕಂದ್ರೆ ನಮ್ಮಲ್ಲಿ 20,000 ಜನ ಕುಟುಂಬ ಸಮೇತ, 20,000 ಕುಟುಂಬಗಳಂದ್ರೆ ಹೆಚ್ಚು ಕಮ್ಮಿ 1,00,000 ಜನ ಕಲ್ತಿರೋರು ಒಂದೇ ಮಾತು ಹೇಳಿರೋದು, ಸಾರ್ ನಾವು ಜಾತಕ ತಗೊಂಡು ಹೋಗಿ ತೋರಿಸಿದ್ವಿ, ನಮ್ಮ ಮಗಳಿಗೆ ವಿಳಂಬ ಆಯಿತು, ನಾನು ನೋಡಿದ ಮೇಲೆ ಅರ್ಥ ಆಯಿತು, ದಶಾಭುಕ್ತಿಗಳಲ್ಲಿ ಬಂದಿಲ್ಲ, 7ನೇ ಮನೆ ನೋಡ್ಬಿಟ್ಟು ಹಂಗೆ ಹೀಗೆ ಅಂತ ಹೇಳ್ತಾ ಇದ್ರು, 7ನೇ ಮನೇಲಿ ಯಾವ್ದಾದ್ರು ಶುಕ್ರ ಇದ್ದಾನೆ ಬೇಗ ಮದುವೆ ಆಗುತ್ತೆ ಅಂತ ಒಬ್ರು ಹೇಳಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಲೇಟ್ ಆದಾಗ ಹೋಗಿ ತೋರಿಸಿದಾಗ ಶುಕ್ರ ಏನೋ ಬೇರೆ ಒಂದು ವಿಚಾರದಲ್ಲಿದ್ದಾನೆ, ಅವ್ನು ಸರಿ ಇಲ್ಲ, ಯಾವುದೋ ಸ್ಥಾನ ಸರಿ ಇಲ್ಲ, ಶತ್ರು ಮನೇಲಿದ್ದಾನೆ ಅಂತಂದ್ರು. ಇನ್ನೊಬ್ಬರ ಹತ್ರ ಹೋದ್ರೆ ಶುಕ್ರನ ಮೇಲೆ ಇನ್ನೊಬ್ರು ಯಾರೋ ದೃಷ್ಟಿ ಬಿದ್ದಿರೋದ್ರಿಂದ ನಿಧಾನ ಅಂದ್ರು. 3 ಜನ 3 ತರ ಹೇಳಿದ್ರು. ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಯ್ತು, ಕ್ಲಾಸ್ ತಗೊಂಡ್ಮೇಲೆ ಅರ್ಥ ಆಯ್ತು, ದಶಾಭುಕ್ತಿ ಬರೋವರೆಗೂ ಆಗೋದಿಲ್ಲ. ನನ್ನ ಮಗಳಿಗೆ ಬರ್ತಕ್ಕಂಥ ಭುಕ್ತಿ ಇನ್ನು 2 ವರ್ಷ ಆದ್ಮೇಲೆ ಇದೆ, ಅಲ್ಲಿವರೆಗೂ ಕಾಯಲೇಬೇಕಾಗತ್ತೆ. ಸೊ ಈ ಕ್ಲಾಸಿಗೆ ಬಂದ್ಮೇಲೆ ಒಂದು ಅರ್ಥ ಆಯ್ತು, ಸಮಯಕ್ಕೆ ಕಾಯ್ಬೇಕು. ಹಾರಾಡಿ ಪೂಜೆ ಮಾಡಿ ನಮ್ಮ ಮಕ್ಕಳಿಗೆ ತಪ್ಪು ಸಂದೇಶ ಕಳಿಸ್ತಾ ಇದೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ತಪ್ಪು ಸಂದೇಶ ದೊಡ್ಡವರೇ
ನೀವುಗಳೇ ಮಕ್ಕಳಿಗೆ ಕಳಿಸ್ತಾ ಇದ್ದೀರಾ. ಯಾಕೆಂದ್ರೆ ಮದುವೆ ಬೇಗ ಆಗಬೇಕು, ಒಂದು 4 ಜನ ಕೇಳ್ತಾ ಇದ್ದಾರೆ, 26 ಆಯ್ತು, 27 ಆಯ್ತು, ಇನ್ನೂ ಆಗಿಲ್ವಾ ಅನ್ನೋ ಒಂದು ವಿಚಾರದಲ್ಲಿ ನೀವುಗಳೇ ಬೇಗ ಅರ್ಜೆಂಟಾಗಿ ಹೋಗಿ ಕೊಡ್ತಾರೆ. ಅಂದ್ರೆ ನಾವು ದುಡ್ಡು ಕೊಟ್ರೆ ಭಗವಂತನ ಪರ್ಚೇಸ್ ಮಾಡಬೇಕು ಅನ್ನೋ ಮನಸ್ಥಿತಿ ನಾವುಗಳಿದ್ದೀವಿ. ಯೋಚನೆ ಮಾಡಿ, ಪೂಜೆ ಮಾಡೋದ್ರಿಂದ ಏನು ಫ್ರೀಯಾಗಿ ಮಾಡ್ಕೊಡ್ತಾರಾ? ಯಾರಾದರೂ ಫ್ರೀ ಮಾಡ್ತಾರೆ? ಎಲ್ಲಾದರೂ ದುಡ್ಡು ಇಡ್ಲೇಬೇಕಾ? ದುಡ್ಡು ಯಾರಿಗೋಗುತ್ತೆ? ದೇವ್ರಿಗೆ ಹೋಗುತ್ತಾ? ದುಡ್ಡು ಯಾರಿಗೋಗುತ್ತೆ? ದೇವ್ರಿಗೆ ಹೋಗುತ್ತಾ? ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಏನಿದೆ, ಷೋಡಶೋಪಚಾರದಲ್ಲಿ ಬರ್ತಕ್ಕಂಥದ್ದೇ ವಿಧಿವಿಧಾನಗಳು ಮಾಡೋದು. ಯಾವ್ಯಾವ ರೀತಿ ಮಾಡ್ಬೋದು? ಇನ್ನು 2 ಗ್ರಹ ಇದೆ, ಅದನ್ನ ಹೇಳ್ಬಿಡ್ತೀನಿ. ಇನ್ನು ರಾಹು 7ನೇ ಮನೇಲಿದ್ರೆ, ರಾಹು 7ನೇ ಮನೇಲಿದ್ರೆ ಡೆಫಿನೆಟ್ಲಿ ಕೇತು ಲಗ್ನದಲ್ಲಿರುತ್ತೆ. ಬಹಳ ಒಳ್ಳೆಯ ಕಾಂಬಿನೇಷನ್. ಯಾವಾಗಲೂ ರಾಹು ಕೇತುಗಳಿದ್ರೆ ಲಗ್ನದಲ್ಲಿ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ. ರಾಹು ಕೇತುಗಳಿದ್ರೆ, ಎಸ್ಪೆಷಲಿ ರಾಹು 7ನೇ ಮನೇಲಿದ್ರೆ, ಕೇತು ಲಗ್ನದಲ್ಲಿದ್ರೆ. ಸುಮ್ಮನೆ ಸುಳ್ಳು ಹೇಳ್ತಾರೆ, ರಾಹು ಹಂಗಿದ್ದಾನೆ ಹಿಂಗಿದ್ದಾನೆ ಅಂತೆಲ್ಲ. ಎಷ್ಟೋ ಜಾತಕಗಳು ನೋಡಿದೀನಿ, ಫಸ್ಟ್ ಕ್ಲಾಸ್ ಆಗಿರೋರು ರಾಹುನೇ 7ನೇ ಮನೇಲಿದೆ. ಕೇತು 7ನೇ ಮನೇಲಿದ್ದಾಗ ಲಗ್ನಕ್ಕೆ ಅಂದ್ರೆ ಆ ವ್ಯಕ್ತಿಗೆ ರಾಹು ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಇದು ರಿವರ್ಸ್ ಕೇಸಲ್ಲಿ ಹೇಳ್ತಾರದು. ಈ ವಿಚಾರದಲ್ಲಿ ಬಹಳಷ್ಟು ಜಾತಕಗಳು ನೋಡಿದೀನಿ, ಲಗ್ನ ಮತ್ತೆ ಸಪ್ತಮದಲ್ಲಿ ರಾಹು ಕೇತುಗಳಿದ್ರೆ ಫಸ್ಟ್ ಕ್ಲಾಸ್ ಮದುವೆ ಜೀವನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ರಾಹು ಆಸೆಕಾರಕ, ಆಸೆನೆ ಜಾಸ್ತಿ ಮಾಡಿಸ್ತಾನೆ, ಕೆಲಸನ ಜಾಸ್ತಿ ಮಾಡಿಸ್ತಾನೆ, ಪ್ರತಿಯೊಂದು ವಿಚಾರಲ್ಲೂ ಹೆಚ್ಚಿಗೆ ಮಾಡ್ತಾನೆ. ಸೊ ಈ 9 ಗ್ರಹಗಳು ಕೂತಾಗ ಸಮಸ್ಯೆ ಅಲ್ಲ, ದಶಾಭುಕ್ತಿಲಿ ಬಂದಿಲ್ಲ ಅಂದ್ರೆ ಸಮಸ್ಯೆ. ಸೊ ನಿಮ್ಮಗಳ ಜಾತಕದಲ್ಲಿ ದಶಾಭುಕ್ತಿ ಯಾವಾಗ ಬರುತ್ತೆ ಆವಾಗ ತಿಳ್ಕೋಬೇಕು. ನೀವು ನಮ್ಮ ಹತ್ರ ಬರ್ತಿರೋ ಅಥವಾ ನಮ್ಮ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಉಚಿತ ಕರೆ ತಗೊಳ್ತಿರೋ, ಯಾವುದೇ ಇರಲಿ, ನೀವು ಎಲ್ಲೇ ಜ್ಯೋತಿಷರ ಹತ್ರ ಹೋಗಿ ಯಾವ ಜ್ಯೋತಿಷಿ ದಶಾಭುಕ್ತಿಗಳ ಬಗ್ಗೆ ಮಾತಾಡ್ತಾನೆ, ದಟ್ ಈಸ್ ದ ಟೈಮಿಂಗ್. ನಾನು ಅವಾಗಲೇ ಹೇಳಿದೆ, ಪೂಜೆ ಮಾಡಿದ ತಕ್ಷಣ ನೀವು ಲಂಚ ಕೊಡ್ತಾ ಇದ್ದೀರಾ ದೇವರಿಗೆ, ಇನ್ನೇನಿಲ್ಲ. ಇವ್ರು ಹೇಳೋದೇನು ಅಂತಂದ್ರೆ, ಕೆಲವರು ದೇವರೇ ಅವ್ರ ಜೋಬಲ್ಲಿದ್ದಾರೆ ಅಂತ ಮಾತಾಡ್ತಾರೆ, ಒಂದು ಪೂಜೆ ಮಾಡಿಸಿ ಸರೋಗುತ್ತೆ ಅಂತ. ಆ ರೀತಿ ಇಮಿಡಿಯೇಟ್ ಆಗಿ ಪೂಜೆ ಮಾಡಿದ ತಕ್ಷಣ ಫಲ ಬರಂಗಿದ್ದಿದ್ರೆ ದೇವ್ರಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ, ದೇವರಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಅದಕ್ಕೆ ಕಷ್ಟಗಳು ನಿಮ್ಗೆಲ್ಲ ಕೊಡ್ತಾ ಇರೋದು. ಮದುವೆಗೆ ಹೋಗಿ ಓಡೋಗಿ ಪೂಜೆ ಮಾಡಿಸ್ತಿರಲ್ಲ, ಸಮಯ ಯಾವಾಗಿದೆ ನಮ್ಗೆ ಹೇಳ್ಬಿಡಿ ಡೈರೆಕ್ಟ್ ಆಗಿ, ಸುಮ್ಮನೆ ಪೂಜೆ ಮಾಡಿಸಿ ನಮ್ನೆಲ್ಲ ಹಾದಿ ತಪ್ಪಿಸ್ಬೇಡಿ ಅಂತ ಹೇಳಿ ಪಬ್ಲಿಕ್ ಅವ್ರು ಬರಬೇಕು. ಯಾಕಂದ್ರೆ ಇವ್ರು ಇರೋದೇ ಅಲ್ಪಸಂಖ್ಯಾತರು, ಜ್ಯೋತಿಷರೆಲ್ಲ ಅಲ್ಪಸಂಖ್ಯಾತರೆ. ಯಾಕಂದ್ರೆ ಅಲ್ಪ ಅಂದ್ರೆ ಕಮ್ಮಿ, ಸಂಖ್ಯಾತರು ಅಂದ್ರೆ ನಂಬರ್ಸ್. ವಿ ಆರ್ ಆಲ್ ವೆರಿ ಲೆಸ್ ನಂಬರ್ಸ್. ವೆರಿ ಲೆಸ್ ನಂಬರ್ಸ್ ಇದ್ದಾಗ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಹೋದಾಗ ಆಲ್ವೇಸ್ ಟೆಲ್, ಆಸ್ಕ್ ವೆನ್ ಇಸ್ ದಿ ಟೈಮಿಂಗ್. 7ನೇ ಮೇಲೆ ಅವ್ನು ಕೂತಿದ್ದಾನೆ, ಡಿಲೇ ಆಗುತ್ತೆ, ಈ ಪೂಜೆ ಮಾಡಿದ್ರೆ ಬೇಗ ಆಗುತ್ತೆ, ಅವೆಲ್ಲ ಯಾವುದೂ ಇಲ್ಲ. ಎಲ್ಲೋ 20% ಕೇಸಸ್ ಅಲ್ಲಿ ನಾನು ನೋಡಿದ್ದೀನಿ, ಆ ಪೂಜೆ ಮಾಡ್ಸಕ್ಕೂ ಅವ್ರ ದಶಾಭುಕ್ತಿ ಬರೋಕ್ಕೂ 3 ತಿಂಗಳು 6 ತಿಂಗಳೊಳಗಡೆ ಅದು ಕರೆಕ್ಟ್ ಆಗ್ಬಿಡುತ್ತೆ. ಪ್ರತಿಯೊಬ್ಬರು ಪೂಜೆ ಮಾಡಿಸಿದಾಗ ಏನ್ ಹೇಳ್ತಾರೆ ನಿಮಗೆ? ಸಾಮಾನ್ಯವಾಗಿ ನಿಮ್ಗೆ ಹೇಳೋದು ಇದೇನೆ, ನೋಡಮ್ಮ ಪೂಜೆ ಮಾಡಿಸಿದ್ರೆ 6 ತಿಂಗಳು ಕಾಯಿರಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ದೇವ್ರ ಹತ್ರ ಹೋಗಿದೆ, 6 ತಿಂಗಳು ಬೇಕು ಅಂತ. 6 ತಿಂಗಳಾದ್ಮೇಲೆ ಇನ್ನೂ ಆಗಿಲ್ಲ ಅಂತಂದ್ರೆ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಇವ್ರು. ಯಾಕಂದ್ರೆ ಇವ್ರು ಫೋನ್ ಬರ್ತದೆ ದೇವರಿಂದ, ಅರ್ಥ ಆಯ್ತಲ್ಲ, ಇವ್ರಿಗೆ ಫೋನ್ ಬರ್ತದೆ, ನೋಡಿ ಈ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಪೂಜೆಗೆ ಜನ ನೀವು ಮಾಡಿಸಿದ್ರಿ, ಪಾಪ ಅವ್ರು ಕೂತಿದ್ರು, ಇದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಡಿ ಅಂತ ಹೇಳ್ತಕ್ಕಂಥ ಇಂಥ ದರಿದ್ರ ಆಲೋಚನೆ ನಾವೆಲ್ಲ ಕೂತಿದ್ದೀವಿ. ದಶಾಭುಕ್ತಿ ಅಂತರ್ಭುಕ್ತಿ ತಿಳ್ಕೋಬೇಕಾ? ಜ್ಯೋತಿಷ್ಯ ಕಲೀರಿ. ಯಾರು ಜ್ಯೋತಿಷ್ಯ ಹೇಳ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಪಬ್ಲಿಕ್ಗೆ, ನೀವುಗಳು ದಶಾಭುಕ್ತಿ ಅಂತರ್ಭುಕ್ತಿ ಹೇಳಕ್ ಗೊತ್ತಿಲ್ಲ ಅಂದ್ರೆ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ. ನಿಖರವಾಗಿರ್ತಕ್ಕಂಥದ್ದು ಹೇಳಿದ್ರೆ ನಿಮ್ಮ ನವಗ್ರಹಗಳು ನಿಮ್ಗೆ ಒಳ್ಳೇದು ಮಾಡುತ್ತೆ. ಹೇಳ್ತಕ್ಕಂಥವ್ರಿಗೂ ಇಂಪಾರ್ಟೆಂಟ್ ಅಲ್ವಾ? ದೋಷ ಬರುತ್ತೆ ಅಂತ ಹೇಳಿದ್ರೆ ಸುಳ್ಳು ಹೇಳೋರು ದೋಷ ಬರಲ್ವಾ? ಪೂಜೆ ಮಾಡಿಸಿ ಸುಳ್ಳು ಹೇಳಿ ಆಗದೆ ಇರತಕ್ಕಂಥ ಸಮಯದಲ್ಲಿ ದೋಷ ಬರಲ್ವಾ? ದೋಷ ಹೇಳೋರಿಗೆ ದೋಷ ಬರಲ್ವಾ? ಬಸವಣ್ಣವ್ರು ಹೇಳಿರೋದೇ ಇದನ್ನ. ಸುಮ್ಮನೆ ಅದು ಇದು ಎಲ್ಲ ಮಾಡ್ಕೊಂಡು ಮಾಡ್ತಾರೆ, ಯಾವುದೂ ಕೂಡ ಸಕ್ಸಸ್ ಆಗಲ್ಲ. ಸಮಾಧಾನದಿಂದ ಇರಿ ಅಂತ ಅವ್ರು ಹೇಳಿದ್ದಾರೆ. ನಾನು ಸಮಾಧಾನದಿಂದ ಇರಿ, ಸಮಯ ಬಂದಾಗ ಆಗುತ್ತೆ. ಆ ಸಮಯ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋದೇ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ.
ಗುಣಲಕ್ಷಣಗಳು ಮಾತ್ರ ತಿಳಿಸುತ್ತೆ 7ನೇ ಮನೆಯಲ್ಲಿ ಅಥವಾ 2ನೇ ಮನೆಯಲ್ಲಿ. ಅದು ಬಿಟ್ರೆ 7ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹ ನಿಮಗೆ ವಿವಾಹ ವಿಳಂಬ ಮಾಡ್ತಕ್ಕಂಥ ಹುಚ್ಚು ಕಲ್ಪನೆಯಲ್ಲಿ ನೀವು ಇದ್ದೀರಾ. ಅಲ್ಲಿ ಇರ್ತಕ್ಕಂಥ ಜ್ಯೋತಿಷಿಗಳು ಅನೇಕರು 7ನೇ ಮನೆಯಲ್ಲಿ ಆಗಿದೆ ಹೀಗಿದೆ ಅಂತ ಹೇಳ್ತಕ್ಕಂಥದ್ದು ಇದೆ. ಫೈನಲ್ ಆಗಿ ದಶಾಭುಕ್ತಿಗಳು ಅಂತರ್ಭುಕ್ತಿಗಳು ಯಾರು ನೋಡ್ತಾರೆ ಜ್ಯೋತಿಷಿಗಳು ಅವರೇ ಫೈನಲ್ ಅಸ್ಟ್ರಾಲಜರ್ಸ್ ಅಂತ ಹೇಳ್ತೀನಿ. ಇನ್ನು ಮಿಕ್ಕವರೆಲ್ಲನೂ ದೇ ಆರ್ ನಾಟ್ ಅಸ್ಟ್ರಾಲಜರ್ಸ್, ದೇ ಆರ್ ನೆವರ್ ಎ ಅಸ್ಟ್ರಾಲಜರ್. ಸುಮ್ಮನೆ ಕಾಸು ಕೀಳಕ್ಕೆ, ನಿಮ್ಮ ಮನಸ್ಥಿತಿನ ಹಾಳು ಮಾಡೋಕ್ಕೆ ಈ ವಯಸ್ಸಾಗಿರ್ತಕ್ಕಂಥ ಮನೇಲಿ ಕೂತಿರ್ತಕ್ಕಂಥ ಹೆಂಗಸರು ಇವರಿಗೆಲ್ಲಾನು ಸ್ವಲ್ಪ ತಲೆ ಕೆಡ್ಸಕ್ಕೆ ಕೂತಿರ್ತಕ್ಕಂಥ ವ್ಯಕ್ತಿಗಳು. ಇಷ್ಟು ಮಾತ್ರ ಹೇಳಕ್ ಸಾಧ್ಯ. ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಆಶಾ ಕಿರಣ ಅವರು ತಾಳಿಕೋಟೆಯಿಂದ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಮಗನ ಬಗ್ಗೆ ಕೇಳೋದಿತ್ರಿ, ಆಕಾಶ್ ಅಂತಂದು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಹಾ ರೀ, 23/4 ರೀ 2006 ರೀ. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಾಯಂಕಾಲ 7 ಗಂಟೆ ರೀ, ಸೋಲಾಪುರ್ ರೀ. ಪರ್ಫೆಕ್ಟ್ 7 ಗಂಟೆಗೆನಾ? ಹಾ ರೀ, 7 ಗಂಟೆಗೆ ರೀ. ಓಕೆ, ಹುಟ್ಟಿದ ಸ್ಥಳ ಸೊಲ್ಲಾಪುರ. ಹೌದ್ರಿ. ಓಕೆ, ಏನ್ ಪ್ರಶ್ನೆ ಇತ್ತು? ಅಂದ್ರೆ ನಮ್ ಮಗಂದು ಎಜುಕೇಶನ್ ಬಗ್ಗೆ ಕೇಳೋದಿತ್ರಿ. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹಾ ರೀ. ನೋಡಿ, ಮಹಿಳೆಯರೆಲ್ಲ ಜ್ಯೋತಿಷ್ಯ ಕಲ್ತ್ರೆ ಬರೀ ಎಜುಕೇಶನ್ ಅಲ್ಲ, ಅವ್ರ ಮದುವೆ ಜೀವನ, ಬರ್ತಕ್ಕಂಥ ಹುಡುಗಿಯ ಜಾತಕ, ಅವ್ರಿಗೆ ಮಕ್ಕಳಾಗುವಂಥ ವಿಚಾರ, ಮೊಮ್ಮಕ್ಕಳ ಜಾತಕ ಎಲ್ಲ ನೀವು ನೋಡ್ಬೋದು. ಸಣ್ಣ ಮೊತ್ತದಲ್ಲಿ ತರಗತಿಗಳನ್ನ ಮಾಡ್ತಾ ಇದೀವಿ. ಇದನ್ನ ನೀವುಗಳ ಆಲೋಚನೆ ಮಾಡ್ತಾ ಇಲ್ಲ. ಇಲ್ಲೊಂದು ಕರೆ ಸಿಕ್ಕಿದೆ, ಕೇಳ್ಬಿಡೋಣ ಹೋಗ್ಬಿಡೋಣ, ಈ ಮನಸ್ಥಿತಿಲೇ ನೀವುಗಳೆಲ್ಲ ಇರೋದು. ಏನ್ ಕೇಳ್ಬೇಕು ಎಜುಕೇಶನ್? ನಮ್ ಈಗ ಅವನು PUC ಸೆಕೆಂಡ್ ಇಯರ್ ನಾನು ಹೇಳಿದ ಅರ್ಥ ಆಯ್ತಾ? ಹಾ ರೀ. ನಾನು ಹೇಳಿದ ಏನ್ ಅರ್ಥ ಆಯ್ತು? ಇಲ್ಲ, ಗೊತ್ತಾಗಿದೆ ರೀ ಸರ್. ನಮ್ದು ಅಂದ್ರೆ ಭವಿಷ್ಯದ ಬಗ್ಗೆ ನಮಗೆ ಭವಿಷ್ಯದಲ್ಲಿ ಒಳ್ಳೆ ಅದೃಷ್ಟ ಸಿಗುತ್ತೆ, ಅದು ಬೇಡ ನಿಮಗೆ. ಈಗ ಕೇಳ್ಕೊಂಡು ನಾಳೆ ಹಾಳಾದ್ರೂ ಪರವಾಗಿಲ್ಲ ಜೀವನ. ಇಲ್ರಿ, ಎಲ್ಲಾರು ಮಾರ್ಕೆಟ್ ಅಲ್ಲಿ ಇರೋರು ಯಾರು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ನಾವೇ ಜ್ಯೋತಿಷ್ಯ ಕಲ್ತಾಗ ಕರೆಕ್ಟ್ ಆಗಿರ್ತಕ್ಕಂಥ ನಿಖರ ಭವಿಷ್ಯ ನಾವೇ ನೋಡ್ಕೋಬಹುದು. ಈ ಕಾರ್ಯಕ್ರಮ ಇರೋದು ಫ್ರೀ ಹೇಳಕ್ಕಲ್ಲ, ಈ ಕಾರ್ಯಕ್ರಮ ಇರೋದು ಕ್ಲಾಸಿಗೆ ದಯವಿಟ್ಟು ಬಂದು ಕಲ್ತ್ಕೊಳ್ಳಿ ಅನ್ನೋ ವಿಚಾರ. ಇಲ್ಲಿ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಸೆಲ್ಫ್ ಎಫರ್ಟ್ ಜಾಸ್ತಿ. 34ರಲ್ಲಿ ತನಗ್ ತಾನು ಅನ್ಕೊಂಡ್ರೆ ಮಾಡ್ತಾನೆ, ಅನ್ಕೊಂಡಿಲ್ಲ ಅಂದ್ರೆ ಮಾಡದೇ ಇರ್ತಕ್ಕಂಥ ಒಂದು ಕಾಂಬಿನೇಷನ್ 1, 3, 6 ಎಜುಕೇಶನ್ ಅಲ್ಲಿ ಅವ್ನು ಅನ್ಕೋಬೇಕು, ನಾನು ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂತ. ಯಾಕಂದ್ರೆ 1ನೇ ಮನೆ ಮುಂದೆ ಯಾವ ಲೈನಿಗೆ ಹೋಗ್ತಾನ್ರಿ? ಇದು ಸೆಕೆಂಡ್ ಇಯರ್ ಸೈನ್ಸ್ ಹಚ್ಚಿದೆ ರೀ ಸರ್ ಗುರುಜಿ. ನಾನು ಇವಾಗ ಒಂದೇ ಒಂದು ವಿಚಾರ ಹೇಳಿದೆ ನಿಮಗೆ, ಅವನು ಅನ್ಕೊಳ್ಬೇಕು ಇಂಥದ್ದು ಮಾಡ್ತೀನಿ ಅಂತ. ಯಾಕಂದ್ರೆ 1ನೇ ಮನೆ ಸೆಲ್ಫ್ ಡಿಸಿಷನ್ ಅಂತ ಬರುತ್ತೆ. ಯಾವ ಲೈನ್ ಅಂತ ನಾನೇ ಹೇಳಕ್ಕಾಗಲ್ಲ, ಅವನು ಅನ್ಕೋಬೇಕು. ಅವನ ಮನಸ್ಥಿತಿ ಮೇಲೆ ಈ ಗ್ರಹಗಳು ತೋರಿಸುತ್ತೆ. ಕೆಲವೊಂದ್ಸತಿ ಗ್ರಹಗಳು ಇಂಥ ಲೈನ್ ಅಂತ ತೋರಿಸುತ್ತೆ, ಕೆಲವು ಗ್ರಹಗಳು ಆ ಲೈನ್ ಅಂತ ತೋರಿಸುತ್ತೆ, ಕೆಲವು ಗ್ರಹಗಳು ಅವನ ಮನಸ್ಥಿತಿಗೆ ಬಿಡುತ್ತೆ. ಯಾಕಂದ್ರೆ 1ನೇ ಮನೆ, 3ನೇ ಮನೆ, 6ನೇ ಮನೆ ಇರ್ತಕ್ಕಂಥದ್ದು. ಈ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ BCA ಮಾಡಿಸಿದ್ರೆ ಒಳ್ಳೇದು. ಎಜುಕೇಶನ್ ಸ್ವಲ್ಪ ನಿಧಾನ ಆಗುತ್ತೆ. ಯಾಕಂದ್ರೆ ಅಂಡರ್ಗ್ರೌಂಡ್ ಇರತಕ್ಕಂಥ ಗ್ರಹಗಳು 3 ಮತ್ತು 6 ಎಜುಕೇಶನ್ಗೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ಲ. ಸೊ ನಾನು BE ಮಾಡೋ ಬದಲು ನನ್ನ ಸಜೆಷನ್ BCA ಮಾಡಿಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ. BCA ಮಾಡಿ ಸ್ವಲ್ಪ ಡೆವಲಪರ್ ಆಗ್ತಕ್ಕಂಥದ್ದು. 3ನೇ ಮನೆ ಸ್ವಲ್ಪ ಕಂಪ್ಯೂಟರ್ಸ್ ಅಂತ ತೋರಿಸುತ್ತೆ. ಡೆವಲಪರ್ ಆಗ್ತಕ್ಕಂಥದ್ದು ಸಾಫ್ಟ್ವೇರ್ ಟೆಸ್ಟರ್ಗೆ ಅನುಕೂಲ ಆಗುತ್ತೆ. BCA ಇಂದ ಹೋದ್ರೆ ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಒಂದು VT ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ,
ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೋಡ್ಕೊಂಡ್ ಬಂದ್ರಿ ಅಲ್ವಾ ವೀಕ್ಷಕರೇ, ಆದಷ್ಟು ಬೇಗ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ. ಎಲ್ಲಿಂದ ಕರೆ ಮಾಡ್ತಿರೋದು? ಮಂಡ್ಯದಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 13/1/2007. ಓಕೆ. ಹುಟ್ಟಿದ ಸಮಯ? ಬೆಳಿಗ್ಗೆ 7:38. 7:38. ಹುಟ್ಟಿದ ಸ್ಥಳ ಯಾವುದು? ಮಂಡ್ಯ. ಮಂಡ್ಯ. ಏನ್ ಪ್ರಶ್ನೆ ಇತ್ತು? ಅವನೀಗ ಫಸ್ಟ್ PUC ಓದ್ತಿದ್ದಾನೆ, ಸೆಕೆಂಡ್ ಇಯರ್ ಪಾಸ್ ಆಗ್ತಾನ ಅಂತ ಕೇಳ್ಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ತೆ ಸರ್. ರಿಸಲ್ಟ್ ಇಲ್ಲಿ ಯಾಕಮ್ಮ ನೋಡ್ಬೇಕು ನೀವು? ರಿಸಲ್ಟ್ ಅಲ್ಲಿ ನಿಮ್ಮ PUC ಬೋರ್ಡ್ ನೋಡ್ಬೇಕು. ಇಲ್ಲಿ ಯಾಕೆ ಕೇಳ್ತಾ ಇದ್ರೆ ಪಾಸ್ ಆಗ್ತಾ ಇದೀರಾ ಅಂತ? ಜ್ಯೋತಿಷ್ಯ ನಂಬ್ತೀರಾ? ಹೌದು ಸರ್. ಹೆಂಗೆ ನಂಬ್ತೀರಾ? ಬರೀ ಸುಳ್ಳು ಹೇಳ್ತೀರಿ ನೀವೆಲ್ಲ. ಪಬ್ಲಿಕ್ ಎಲ್ಲ 90% ಸುಳ್ಳು ಹೇಳ್ತಾರೆ. ಬರೀ ಕ್ಲಾಸಿಗೆ ಬನ್ನಿ ಅಂದ್ರೆ ಒಬ್ರು ಬರಲ್ಲ. ಕ್ಲಾಸಿಗೆ ಬನ್ನಿ ಅಂತ ಇದಕ್ಕಿಂತ ಮುಂಚೆ ಒಬ್ರು ಕೇಳಿದ್ರೆ ಒಂಥರ ಏನೋ ಮೇಲೆ ದಿಮಾಗ್ ತರ ಮಾಡಿದ್ರು. ಕಲಿಬೇಕು. ಕ್ಲಾಸ್ ಕಲ್ತ್ರೆ ಎಕ್ಸಲೆಂಟ್ ಸರ್. ಇದು ಅದು ಚೆನ್ನಾಗಿದೆ, ಆಯ್ತು, ಹೇಳಕ್ ಮಾತ್ರ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಹೇಳಕ್ ಮಾತ್ರ ಇದು ಮಿಕ್ಕಿದ್ದಿಲ್ಲ ಅಂತ. ಇಲ್ಲಿ ಶಾಸ್ತ್ರದಲ್ಲಿ ನೋಡೋಣ, ಗುರುದಶ ನಡೀತಾ ಇದೆ. ಗುರುದಶದ ಕಾಂಬಿನೇಷನ್ ನೋಡೋಣ. 12-12 ಅಂತ ಬಂದಿದೆ. ಎಲ್ಲಾನು ಎಜುಕೇಶನಲ್ ಡೌನೇ ತೋರಿಸ್ತಾ ಇದೆ. ನೀವು ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ನೋಡಬಹುದು, ಎಲ್ಲ ಡೌನೇ ಇದೆ. ಸ್ವಲ್ಪ ಕುತ್ಕೊಂಡ್ರೆ ಮಾತ್ರ ಮೆಡಿಕಲ್ ಮಾಡುವಷ್ಟು ಕೆಪಾಸಿಟಿ ತಲೆಲಿದೆ. ಅರ್ಥ ಆಯ್ತಾ? ಬಟ್ ಏನ್ ತಗೊಂಡಿದಾರೆ ಗೊತ್ತಿಲ್ಲ. ಸೈನ್ಸ್ ತಗೊಂಡಿದಾರ, ಕಾಮರ್ಸ್ ತಗೊಂಡಿದಾರ? ಕುತ್ಕೊಂಡ್ರೆ ಮೆಡಿಕಲ್ ಮಾಡುವಷ್ಟು ಕೆಪಾಸಿಟಿ ಇದೆ ಅವ್ರಿಗೆ. ವ್ಯಸನಗಳಿಂದ ಆ ಒಂದು 12ನೇ ಮನೆ ಬಂದಿರತಕ್ಕಂತ ಸೂರ್ಯನ ಒಂದು ಫ್ರೆಂಡ್ಸ್ ಸರ್ಕಲ್ ಇಂದ ಒಂಚೂರು ದೂರ ಇದ್ರೆ ಸ್ವಲ್ಪ ತಿಳಿ ಹೇಳಬೇಕು. ನೋಡಿ, ಗ್ರಹಗಳು ಅದ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಕರ್ಮ ಪ್ರಕಾರ. ಅದರಲ್ಲಿ ವಿವೇಕ ಅಂತ ಒಂದು ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಆ ವಿವೇಕ ಮತ್ತೆ ಗ್ರಹಗಳು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಹೋಗಕ್ಕಾಗೋದು. ಎಲ್ಲಾನು ಗ್ರಹಗಳೇ ಮಾಡಂಗಿದ್ರೆ ನಾವು ಸುಮ್ಮನೆ ಮಲ್ಕೊಂಡಿರ್ಬೋದು. ಆಯ್ತಲ್ವಾ? ಅದನ್ನ ಯೋಗ ಮತ್ತೆ ಯೋಗ್ಯತೆ ಅಂತ ಕರೀತಾರೆ. ನಮ್ಗೆ ಯೋಗನೂ ಇರಬೇಕು, ನಾವು ತಗೊಂಡೋಗಿ ಅದನ್ನ ಪಡೆಯಕ್ಕೆ ಯೋಗ್ಯತೆನೂ ಇರಬೇಕು. ಎರಡರಲ್ಲಿ ಒಂದು ಇಲ್ಲ ಅಂತಂದ್ರೆ ನಮ್ಗೆ ಅವಾಗ ಕೆಳಗೆ ಬೀಳ್ತೀವಿ. ಸೊ ಇಲ್ಲಿ ಗೋಧಿಯನ್ನ ದಾನ ಮಾಡಿ, ನೀವು ಮತ್ತೆ ನಿಮ್ಮ ಮಗ ಇಬ್ರು ಕುತ್ಕೊಂಡು ಜ್ಯೋತಿಷ್ಯ ಶಾಸ್ತ್ರ ಕಲ್ತಾಗ ಅವ್ನಿಗೆ ಅರಿವಾಗುತ್ತೆ, ಈ ಕಾಂಬಿನೇಷನ್ ಇದ್ರೆ ನಾನು ಈ ಲೈನ್ಗೆ ಹೋಗ್ಬೋದು, ಮೆಡಿಕಲ್ ವರ್ಗು ಮಾಡುವಂತ ಶಕ್ತಿ ಇದೆ ಅಂತ ಹೇಳಿ 15 ದಿವಸ ಕುತ್ಕೊಂಡಾಗ, ನೀವು ನಿಮ್ಮ ಕುಟುಂಬದವರೆಲ್ಲ ಕುತ್ಕೊಂಡಾಗ ಖಂಡಿತ ಸಕ್ಸಸ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ನಾವು ಸ್ಪೆಂಡ್ ಮಾಡ್ತೀವಿ ಒಂದು ಎಜುಕೇಶನ್ಗೆ. ಸ್ವಲ್ಪ ಪ್ರಮಾಣದಲ್ಲಿ ಜ್ಯೋತಿಷ್ಯ ಕಲೀರಿ, ಡೆಫಿನೆಟ್ಲಿ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಅರ್ಥ ಆಗುತ್ತೆ, ಈ ಕಾಂಬಿನೇಷನ್ ಉತ್ಸಾಹ ಆಗುತ್ತೆ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಕಲ್ತಿದ್ದಾರೆ. ಸೊ ಕಲ್ತಿದ್ದಾಗ ಬಂದಿರತಕ್ಕಂತ ಒಂದೇ ಪಿಕ್ಚರ್ ಏನು ಅಂತಂದ್ರೆ, ಓಕೆ ನನ್ಗೆ ಈ ಲೈನ್ ಚೆನ್ನಾಗಿದೆ, ಆ ಲೈನ್ ನಾನು ಹೋಗ್ಬಿಡೋಣ, ಬೇಗ ಅಚೀವ್ ಮಾಡ್ಬಿಡೋಣ ಅಂತ ಬರ್ತಕ್ಕಂಥದ್ದು. 3 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಮೀನಾಕ್ಷಿ ಅವರು ಕಾರವಾರದಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಿತ್ತು. ಅಖಿಲ್ ಅಂತ ಹೆಸರು. 30/6/99. ಓಕೆ. ಹುಟ್ಟಿದ ಸಮಯ ಏನು? ಹುಟ್ಟಿದ ಸಮಯ ಬೆಳಿಗ್ಗೆ 8:20. ಓಕೆ. ಹುಟ್ಟಿದ ಸ್ಥಳ? ಹುಟ್ಟಿದ ಸಮಯ ಬೆಳಿಗ್ಗೆ 10:05. 10:05 ಅಲ್ವಾ? ಹುಟ್ಟಿದ ಸ್ಥಳ ಯಾವುದು? ಹುಟ್ಟಿದ ಕುಮಟಾ ಅಂತೇಳಿ, ಕುಮಟಾ ಕಾರವಾರ. ಹಾ, ಓಕೆ. ಏನ್ ಪ್ರಶ್ನೆ ಇತ್ತು? ಅವನು BBA ಓದಿದ್ದಾನೆ. BBA ಓದಿ MBA ಓದಿದ್ದಾನೆ. ಒಂದು ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹಾ, ನಮಸ್ತೆ. ನಮಸ್ತೆ ಗುರುಗಳೇ.
ನಾನ್ ನಿಮ್ದು ನೋಡ್ತೇನೆ ಶ್ರೀಗಂಧದಲ್ಲಿ ನಕ್ಷತ್ರ ನಾಡಿ ಎಲ್ಲ. ಮಗಂದು ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು. ಅವನು BBA ಮಾಡಿ MBA ಮಾಡಿದ್ದಾನೆ, ಉದ್ಯೋಗನೇ ಎಲ್ಲೂ ಆಗ್ಲಿಲ್ಲ ಇನ್ನು. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 12 ಇರೋದ್ರಿಂದ ಒಂದು ಹೊರದೇಶದಲ್ಲಿ ಯಾರಾದ್ರೂ ಇದ್ರೆ ಅಲ್ಲಿ ಕಳಿಸ್ಬೇಕಾಗತ್ತೆ. ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಇದಾರಾ ಹೊರದೇಶದಲ್ಲಿ? ಇಲ್ಲ, ಬೆಂಗಳೂರಿಗೆ ಹೋಗಕ್ ರೆಡಿ ಆಗಿದ್ದಾನೆ ನಾಡ್ದು. ಈಗ ಬೆಂಗಳೂರಿಗೆ ಹೋಗ್ಬೇಕು. ಹೊರದೇಶ ಅಥವಾ ಹೊರ ಸ್ಥಳ ಅಂತಾನೆ ಕರಿತೀವಿ ನಾವು ಅದನ್ನ. ಅಲ್ಲಿ ಹೋದ್ರೆ 1 ವರ್ಷ ಕಾಲ ಅವನಿಗೆ ಸಮಸ್ಯೆ ಇರುತ್ತೆ. ಅದಾದ ನಂತರ ಅವನಿಗೆ ಒಳ್ಳೇದಾಗತ್ತೆ. ಯಾಕಂದ್ರೆ 12ನೇ ಮನೆ ಅವೇ ಫ್ರಮ್ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ. ಇನ್ನು ಸಾಧ್ಯವಾದ್ರೆ ಬಾಂಬೆ ಅಥವಾ ಆಂಧ್ರ ಅಥವಾ ತಮಿಳುನಾಡು ಇಂಥ ಕಡೆ ಹೋದ್ರೆ ಹೈಯೆಸ್ಟ್ ಅಭಿವೃದ್ಧಿ ಆಗುತ್ತೆ. ಅರ್ಥ ಆಯ್ತಾ? ಅವ್ರು ಓದಿರ್ತಕ್ಕಂಥ ವಿಚಾರದಲ್ಲೇ ಕೆಲಸ ಸಿಗುತ್ತೆ. ಖಂಡಿತ 1 ವರ್ಷದ ಕಾಲ ಕಷ್ಟ ಇರುತ್ತೆ. ಅದಕ್ಕೆ ಹೇಳಿದ್ದು ಜ್ಯೋತಿಷ್ಯ ಕಲ್ತ್ರೆ ಯಾವ ಲೈನ್ ಹೋಗ್ಬೋದು, ನೀವು ನಿಮ್ಮ ಮಗ ನಿಮ್ಮ ಕುಟುಂಬದವರೆಲ್ಲ ಸೇರಿ ಕಲೀರಿ. ಕಲ್ತಾಗ ಈ ಕಾಂಬಿನೇಷನ್ ಬಂದಾಗ ನಾವು ಹೋಗ್ಬೋದು ಅಂತ ತಿಳ್ಕೊಬಹುದು. ಇದೇ ಮೊಬೈಲು ಇದೇ ಆ್ಯಪ್ ನಿಮಗೂ ಸಿಗುತ್ತೆ. ಪ್ರತಿಯೊಬ್ಬರು ವೀಕ್ಷಕರಿಗೂ ನಾನು ಹೇಳೋದೇನು ಅಂತಂದ್ರೆ, ಈ ಜ್ಯೋತಿಷ್ಯ ಕಲ್ತಾಗ ನಿಮಗೆ ಈ ರೀತಿ ಒಂದು ಆ್ಯಪ್ ಸಿಗುತ್ತೆ. ಆ ಆ್ಯಪಲ್ಲಿ ನಾವು ನೋಡ್ಕೋಬಹುದು. 12 ಬಂದಾಗ ಅವೇ ಫ್ರಮ್ ಹೋಮ್ ವರ್ಕ್ ಮಾಡ್ಬೇಕು. ಎಲ್ಲ ಡೀಟೇಲ್ಸು ನಾವು ಇಲ್ಲಿ ಕೊಟ್ಟಿರ್ತೀವಿ. ಪ್ರತಿಯೊಂದು ಡೀಟೇಲ್ಸು ನಾವಿಲ್ಲಿ ದಶಾದಲ್ಲಿ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಇವೆಲ್ಲವೂ ಕೂಡ ಸಕ್ಸಸ್ ಬರ್ತಕ್ಕಂಥ ಎಲ್ಲ ಕಾಂಬಿನೇಷನ್ ಇಲ್ಲಿ ನೀವು ಓದ್ಕೋಬಹುದು. ಎಲ್ಲಿ ನಾವು ಕೊಟ್ಟಿರ್ತೀವಿ ಅವೇ ಫ್ರಮ್ ಜಾಬ್ ಅವೆಲ್ಲ ಪ್ರತಿಯೊಂದು ನಾವಿಲ್ಲಿ ಕೊಟ್ಟಿರ್ತೀವಿ. ಆ ಡೀಟೇಲ್ಸ್ ಪ್ರಕಾರ ನಾವು ಹೋಗ್ಬಿಟ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಸಣ್ಣ ಮೊತ್ತದಲ್ಲಿ ನಿಮ್ಮ ಜೀವನನ ಚೇಂಜ್ ಮಾಡ್ಕೋಬೇಕಾ? 23ನೇ ತಾರೀಕು ಸಂಕಲ್ಪ ಮಾಡ್ಕೊಂಡು ಸೇರಿ. 23ನೇ ತಾರೀಕು ಸಂಕಲ್ಪ ಮಾಡ್ಕೊಂಡು ಸೇರಿ. ಒಂದ್ಸತಿ ನಾವು ಮನಸ್ಸು ಮಾಡಿದಾಗ ಸೇರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ರೆ ಅದು ಆಗೋದೇ ಇಲ್ಲ. ಕುಟುಂಬ ಸಮೇತ ಕಲೀರಿ. ಇದರ ಅದೃಷ್ಟನ ಬೇಕಾದ್ರೆ ನೀವು ನೋಡಿ. 1000 ಜನ ಕಲಿತು ಅವ್ರವ್ರ ಬೈಟ್ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ? ಅವ್ರವ್ರದ್ದು VT ಹೇಳಿದ್ದಾರೆ. ಒಂದೇ ಕಾರಣ, ಅದ್ಭುತವಾಗಿ ಜೀವನ ಚೇಂಜ್ ಆಗಿದೆ. ಸಾಮಾನ್ಯವಾಗಿ ನಾವೇನು ಕಲ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾವು ಬ್ಲ್ಯಾಂಕ್ ಇರ್ತೀವಿ. ನಮ್ಮ ಕನ್ನಡಿ ಮುಂದೆ ಹೇಗೆ ನಮ್ಮ ಜೀವನ ಹೇಗೆ ನಮ್ಮ ಕನ್ನಡಿಲಿ ನೋಡಿದಾಗ ಹೇಗೆ ನಾವು ಇದೀವಿ, ಯಾವ ತರ ಕಾಣಿಸ್ತೀವಿ ಅಂತ ನೋಡ್ಬೇಕು ಅಂತಂದ್ರೆ ಅದೇ ತರ ಜ್ಯೋತಿಷ್ಯ ನಾವು ಕಲ್ತಾಗ ಖಂಡಿತ ಇದೆ. ಜ್ಯೋತಿಷ್ಯ ಕಲ್ತಿರೋರಿಗೆ ಈ ಸಿಸ್ಟಮ್ ಗೊತ್ತಿಲ್ಲ. ಕರ್ನಾಟಕದಲ್ಲಿ 80% ಜ್ಯೋತಿಷ್ಯ ಕಲ್ತಿರೋರಿಗೆ ಈ ಸಿಸ್ಟಮ್ ಗೊತ್ತಿಲ್ಲ. ಈ ಸಿಸ್ಟಮ್ ಕಲ್ತ್ಬಿಟ್ರೆ 100% ಅವರೂ ಸಕ್ಸಸ್ ಆಗ್ತಾರೆ. ಬರ್ತಕ್ಕಂಥ ಅನೇಕ ಅವ್ರಿಗೆ ಬರ್ತಕ್ಕಂಥ ಕ್ಲೈಂಟ್ಸ್ ಯಾರು ಅನ್ಕೊಳ್ಳಿ, ಕಸ್ಟಮರ್ ಅನ್ಕೊಳ್ಳಿ, ಹಿತೈಷಿಯರು ಅನ್ಕೊಳ್ಳಿ, ಅವ್ರಿಗೂ ಒಳ್ಳೆ ದಾರಿ ತೋರಿಸ್ಕೊಡ್ತಾರೆ. ಸೊ ಜ್ಯೋತಿಷ್ಯ ಗೊತ್ತಿರೋರು ಕೂಡ ಈ ಸಿಸ್ಟಮ್ ಕಲ್ತ್ಕೊಳ್ಳಿ. ಜೀವನ ನಾನು ಚೆನ್ನಾಗಿ ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೆ ದಾರಿ ತೋರಿಸ್ಬೇಕು ಅಂತ ಹೇಳಿ ನೀವು ಪೋಷಕರು ಡಿಸಿಷನ್ ತಗೊಂಡು 23ನೇ ತಾರೀಕು ಕುತ್ಕೊಳ್ಳೋಣ. 15 ದಿವಸ 2 ಅವರ್ ಕುತ್ಕೊಂಡ್ರೆ ಏನಾಗುತ್ತೆ, ಏನು ಲಾಸ್ ಆಗುತ್ತೆ? ಅರ್ಥ ಆಗಿಲ್ಲ ಅಂದ್ರೆ ಏನು ಲಾಸ್ ಆಗುತ್ತೆ? ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ, ಮನೆಯಲ್ಲೇ ಕುತ್ಕೊಂಡು ಕಲಿತಕ್ಕಂಥವ್ರು. ನಿನ್ನೆ ಯಾರೋ ಕಮೆಂಟ್ ಮಾಡಿದ್ರು, ಉಡುಪಿಗೆ ಬರ್ತೀರಾ ಹೇಳ್ಕೊಡಕ್ಕೆ ಅಂತಂದ್ರು. ಆನ್ಲೈನ್ ಮುಖಾಂತರ ಹೇಳ್ಕೊಡ್ತೀವಿ ನಾವು. ಮನೆಯಲ್ಲೇ ಝೂಮ್ ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಒಬ್ರೊಬ್ರು ಇಂಟ್ರಾಕ್ಷನ್ ಮಾಡ್ಕೊಂಡು ನಿಧಾನಕ್ಕೆ ಕಲಿತಕ್ಕಂಥ ಒಂದು ವಿಚಾರ 2 ಅವರ್ ಪ್ರತಿ ದಿವಸ ಇರುತ್ತೆ. 2 ಅವರ್ ಇವತ್ತು 2 ಅವರ್ ಮಾಡಿದ್ರೆ ನಿಮಗೆ ದಿನವಿಡೀ ನಾಳೆ ಬೆಳಿಗ್ಗೆ 2 ಅವರ್ವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಅಷ್ಟೊಂದೇನು ಟಫ್ ಅಲ್ಲ. 5ನೇ ಕ್ಲಾಸ್ ಹುಡುಗನೂ ಕಲಿತಾನೆ. ನಿಮಗೆ 5ನೇ ಕ್ಲಾಸ್ ಹುಡುಗ ಕಲಿತಾನೆ ಅಂತಂದ್ರೆ ಮಹಿಳೆಯರಿಗೆ ಯಾಕೆ ಅಷ್ಟೊಂದು ಭಯ ನಿಮಗೆ ಕಲಿಯಕ್ಕೆ? ಇಲ್ಲಿ ಸಮಸ್ಯೆ ನನಗೆಲ್ಲನೂ ಅರ್ಥ ಆಗಿದೆ. ನನಗೇನು 8 ವರ್ಷದಿಂದ ಪಾಠ ಮಾಡಿದ್ದೀನಿ. 99% ಎಲ್ಲಾ ಮಹಿಳೆಯರಿಗೆ ಭಯ. ತಲೆಗೆ ಹೋಗುತ್ತೋ ಇಲ್ವಂತ. ನಾವು ಲಕ್ಷಾಂತರ ರೂಪಾಯಿ ಇಟ್ಬಿಟ್ಟಿದ್ರೆ ಹೌದಪ್ಪ ಭಯ ಅನ್ಬೋದು. ಯಾವ ಫೀಸು ಇಲ್ಲ ಅಲ್ಲಿ. 1ನೇ ಕ್ಲಾಸ್ಗೆ ನೀವು ಹೋಗ್ಬೇಕಾದ್ರೆ ಎಷ್ಟು ಫೀಸ್ ಖರ್ಚಾಗುತ್ತೆ ನೋಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಕಳಿಸ್ಬೇಕಾರೆ ಅದ್ರದ್ದು ಕಾಲು ಭಾಗನೂ ಇಲ್ಲ. ಅದರಲ್ಲಿ 1ನೇ ಕ್ಲಾಸ್ಗೆ ನೀವು 1 ವರ್ಷ ಪೂರ್ತಿ ಖರ್ಚು ಮಾಡ್ತಿರಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಈಗೆಲ್ಲ ಇಂಗ್ಲಿಷ್ ಮೀಡಿಯಮು ಕಾನ್ವೆಂಟ್ ಅಂತ ಹೇಳ್ತಾರೆ, ಕಾನ್ವೆಂಟು ಅದರಲ್ಲಿ ಕಾಲು ಭಾಗದಷ್ಟು ನಮ್ಮ ಫೀಸು ನಿಮ್ಮ ಜೀವನವನ್ನೇ ಸರಿದೂಗಿಸ್ತಕ್ಕಂಥದ್ದು 23ನೇ ತಾರೀಕು ನಾವು ಮಾಡ್ತಾ ಇದೀವಿ. ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಪಬ್ಲಿಕ್ ಅವರು. ಯಾಕೆ ಈ ಜ್ಯೋತಿಷ್ಯ ಕಲಿಬೇಕು, ನಾವು ಯಾಕೆ ಇದನ್ನ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಮತ್ತೆ ಮನಸ್ಸಿಗೆ ಹೋಗ್ತಾ ಇಲ್ಲ ನಿಮಗಳಿಗೆಲ್ಲ. ಇಲ್ಲಿ ಏನಾಗಿದೆ, ನಮ್ಮ ಮಗ ಯಾವಾಗ ಹೋಗ್ತಾನೆ, ಯಾವಾಗ ಓಡೋಗ್ಬಿಡ್ತಾನೆ, ಯಾವಾಗ ಓಡ್ ಬರ್ತಾನೆ, ಯಾವಾಗ ಮದುವೆ ಆಗಿ ಓಡೋಗ್ತಾನೆ, ಯಾವಾಗ ಡಿವೋರ್ಸ್ ಆಗುತ್ತೆ, ಬರೀ ಇಂಥ ಚಿಂತನೆಯಲ್ಲಿದ್ದೀರಾ. ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ 50 ರೂಪಾಯಿ ಕೊಟ್ಟು ಕೇಳೋ ಅಂತ ಒಂದು ಮನಸ್ಥಿತಿಲಿ ನಾವಿದೀವಿ. 100 ರೂಪಾಯಿ ಬಿಸಾಕ್ರೆ ಅವ್ನು ಹೇಳ್ತಾನೆ, ಅವ್ನು ಹೇಳಿದ್ ಬಂದು ಕೇಳಿಸ್ಕೋಣ, ಆದ್ರೆ ಆಯ್ತು ಹೋದ್ರು ಹೋಯ್ತು ಅನ್ನೋ ಮನಸ್ಥಿತಿಲಿದ್ದೀವಿ. ನಿಜವಾದ ಡೈರೆಕ್ಷನ್ ಅಲ್ಲಿ ನಾವು ಹೋಗೋಣ, ಅದೃಷ್ಟ ಜಾಸ್ತಿ ತಗೋಣ. ನಾವು ನಾರ್ಮಲ್ ಆಗಿ ಹೋದ್ರೆ 1000 ರೂಪಾಯಿ, ಜ್ಯೋತಿಷ್ಯ ತಿಳ್ಕೊಂಡು ಹೋಗೋಣ ಅಂದ್ರೆ 2000 ರೂಪಾಯಿ ಬರುತ್ತೆ. ಯಾಕೆ ಬೇಡ ಅದು?
ಆಲೋಚನೆ ನಿಮ್ಮದು, ಆಯ್ಕೆ ನಿಮ್ಮದು. ಒಳ್ಳೆಯದಾಗಲಿ. ಗುರುಗಳೇ, ಹಾಗೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ ಬೆಳಗಾವಿಯಿಂದ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಇಲ್ಲ ಮೇಡಮ್, ಪ್ರಶ್ನಾಶಾಸ್ತ್ರ. ಸ್ವಲ್ಪ ಜೋರಾಗಿ ಮಾತಾಡಿ, ಓಕೆನಾ? ಹಾ ಮೇಡಮ್. ಹೇಳಿ, ಒಂದು ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ. 28 ಮೇಡಮ್. ಓಕೆ, ಏನ್ ಪ್ರಶ್ನೆ ಇತ್ತು? ಅವ್ರು ಯಾವಾಗ್ಲೂ ಮನೆಯಲ್ಲಿ ನನಗೆ ಜೊತೆ ಕಿರಿಕಿರಿ ಮಾಡೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು, ಒಟ್ಟೆ ದಿನಾನು ಒಂದು ದಿನ ಅಲ್ಲ ಮೇಡಮ್, ದಿನಾನು ಕೆಟ್ಟ ಕೆಟ್ಟ ಪದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈತಾರೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಮೊದಲು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 7ನೇ ಮನೆ ಕಸ್ಪಲ್ ನೋಡ್ತೀವಿ. 7ನೇ ಮನೆ ಕಥೆಯಲ್ಲಿ ಕೇತು ರೆಟ್ರೋಗ್ರೇಡ್ ಆಗಿದೆ. ಯಾವಾಗ ಯಾವುದೇ ಗ್ರಹ ರೆಟ್ರೋಗ್ರೇಡ್ ಆದರೆ ಬದಲಾಯಿಸಕ್ಕೆ ಬಹಳ ಕಷ್ಟ. ಆ ಒಂದು ಸಮಸ್ಯೆ ಏನೇ ಇರಲಿ, ಸಮಸ್ಯೆ ರೆಟ್ರೋಗ್ರೇಡ್ ಆದರೆ ಬದಲಾಯಿಸಕ್ಕೆ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಇಲ್ಲಿ 7ನೇ ಮನೆ ಕೇತು ನೋಡಿದಾಗ ನಾವು ಪ್ರಶ್ನೆ ಹಾಕಿದ ತಕ್ಷಣ ಅದೇ ಹೇಳ್ಬಿಡುತ್ತಲ್ಲ, ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ. ಪ್ರಶ್ನೆ ಅವ್ರು ಕೇಳಿದ್ರು, ನಾನೇನು ಹೇಳಿಲ್ಲ, ನಮ್ಮ ಆ್ಯಪ್ ಎಲ್ಲ ಹೇಳ್ತಾ ಇದ್ದಾರೆ, ಬೇಕಾದ್ರೆ ನೀವು ವೀಕ್ಷಕರೆಲ್ಲ ಇಲ್ಲಿ ನೋಡ್ಬೋದು. ನಾನು ಯಾಕೆ ಕಲಿಬಾರ್ದು ಅಂತ ತಿಳ್ಕೊಳ್ಳಿ. ಸಣ್ಣದಾಗಿ ಸಂಪಾದನೆ ಮಾಡಿ, ಮನೇಲಿರ್ತಕ್ಕಂಥ ಮಹಿಳೆಯರು ಅಥವಾ ಗಂಡಸರು ಯಾರು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದೀವಿ, ಆದಾಯ ಕಮ್ಮಿ ಇರ್ತಕ್ಕಂಥವ್ರು ಜ್ಯೋತಿಷ್ಯ ಕಲಿತು ಇರ್ತಕ್ಕಂಥ ಒಂದು 1000 ಜನ ನಮ್ಗೆ ಗೊತ್ತು. 1000 ಜನಕ್ಕೆ ಹೇಳ್ರಿ. 1000 ಜನ ನಿಮಗೆ ಅವಾಗವಾಗ ಏನಾದ್ರು ಕೇಳಕ್ ಬರ್ತಾರೆ, 50 ರೂಪಾಯಿ 100 ರೂಪಾಯಿ ತಗೊಳ್ಳಿ. ಖಂಡಿತ ಇದು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಇಲ್ಲಿ ಕೇತು ಬಂದಿರೋದ್ರಿಂದ ಎಲ್ಲ ಲೆಫ್ಟ್ ಸೈಡೇ ಬಂದಿರತಕ್ಕಂಥದ್ದು 6, 10 ಸರೋಗೋದೇ ಇಲ್ಲ. ಈ ಜನ್ಮದಲ್ಲಿ ಸರೋಗೋದಿಲ್ಲ. ನೀವು ಹಾಗೇ ಇರಬೇಕು. ಬಿಟ್ರೆ ಹೋಗ್ಬೋದು. ಇದನ್ನೇನು ಅಂತ ಭಗವಂತ ಹೇಳ್ತಾ ಇದ್ದಾನೆ, ಬಿಟ್ಟು ಹೋಗು ಬೇಕು ಅಂದ್ರೆ. ಇಲ್ಲ ಅಂದ್ರೆ ನಿನ್ನ ಕರ್ಮಕ್ಕೆ ಹೀಗೆ ಇರು. ಇದಕ್ಕೆ ಪರಿಹಾರ ಬಹಳ ಕಷ್ಟ. ಪರಿಹಾರ ಏನಾದ್ರು ಮಾಡ್ಕೋಬೇಕು ಅಂತಂದ್ರೆ 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಒಂದು 30-40% ಅಷ್ಟೇ ಚೇಂಜ್ ಆಗೋದು. ಇನ್ನು 50-60% ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನೀವು ಕೂಡ ಪ್ಲೇಸ್ಟೋರ್ ಮುಖಾಂತರ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. 100-500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಜಾತಕವನ್ನ ಕೇಳಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ಹಲೋ, ರುದ್ರಯ್ಯ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕು ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳಬೇಕಾಗಿದೆ. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಮೇಡಮ್, ನಮ್ದು ಜನ್ಮ ದಿನಾಂಕ ಅಷ್ಟು ಇಲ್ಲ, ಯಾವ್ದು ಅಷ್ಟು ಇದು ಇಲ್ಲ, ಕರೆಕ್ಟ್ ಇಲ್ಲ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 25 ಮೇಡಮ್. 25. ಏನ್ ಪ್ರಶ್ನೆ ಇತ್ತು? ಏನ್ ಬಿಸಿನೆಸ್ ಇಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇದೆ ಮೇಡಮ್. ಒಟ್ಟಾಗೆ ಇದು ಆಗ್ತಾ ಇಲ್ಲ, ಇಲ್ಲ ಲಾಸ್ ಬರ್ತಾ ಇದೆ. ಏನ್ ಮಾಡ್ಬೇಕಂದಿದ್ದು ಎದ್ರೆ ಬರ್. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ ಗುರುಜಿ. 7ನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ ಕೆಲಸದಲ್ಲಿ. ರಾಹುವಿನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ರಾಹುವಿನ ಕಾಂಬಿನೇಷನ್ 7 ಮತ್ತೆ 10 ಕಾಂಬಿನೇಷನ್ ಇದೆ. 12 ರಾಹುವಿನ ಕಾಂಬಿನೇಷನ್. ಸ್ಥಳ ಬದಲಾವಣೆ ಮಾಡಿ. ಬದಲಾವಣೆ ಮಾಡಬೇಕು. ಹೌದು, ಸ್ಥಳ ಬದಲಾವಣೆ ಮಾಡಿದ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. 12ನೇ ಮನೆ ರಾಹುವಿನಲ್ಲಿ ಬಂದಿರೋದು, ಸ್ವಲ್ಪ ಜಾಗವನ್ನ ಬದಲಾಯಿಸಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಹಾಗೆ ಸರ್ವಿಸಸ್ ಜಾಸ್ತಿ ಕೊಡಿ. ಹಾಗೆ 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಕ್ತು ಅಂತ ಭಾವಿಸ್ತಾ ನಮ್ಮ ಮುಂದಿನ ಕಾಲರ್. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ಹೇಳಿ. 5/9/97. ಹೆಸರು ಗಣೇಶ ಹಿರೇಮಠ. ಮತ್ತೆ ಬೆಳಗ್ಗೆ 5:30. 5:30. 5:30. ಓಕೆ, ಹುಟ್ಟಿದ ಸ್ಥಳ ಯಾವುದು? ಹೊಸಳ್ಳಿ, ಕೊಪ್ಪಳ ತಾಲೂಕು ಹೊಸಳ್ಳಿ ಅಂತ ಹೇಳಿ ಬರುತ್ತೆ. ಓಕೆ, ಏನ್ ಪ್ರಶ್ನೆ ಇತ್ತು? ಏನಿಲ್ಲ, ಒಂದ್ ಸ್ವಲ್ಪ ಹಠ ಜಾಸ್ತಿ ಮಾಡ್ತಾನ್ರಿ. ಆಮೇಲೆ ಒಂದ್ ಸ್ವಲ್ಪ ಕನ್ನೆ ಫಿಕ್ಸ್ ಮಾಡಿದೀವಿ. ಅದಕ್ಕೊಂದ್ ಸ್ವಲ್ಪ ಅದ್ರ ಸಾಲಾವಳಿ 2. ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ಬೇಕು ನೀವು, ಓಕೆನಾ? ಯಾವ್ದಾದ್ರು ಒಂದ್ ಪ್ರಶ್ನೆ ಕೇಳಿ. ಓಕೆ, ಗುರುಗಳಿದ್ದಾರೆ, ಗುರುಗಳ ಅವನ ಭವಿಷ್ಯ ಜೀವನದ ಬಗ್ಗೆ.
ಗಣೇಶನ್ ನಮ್ಮ ಮಗನ. ರಾಹು ದಶೆ ನಡೀತಾ ಇದೆ. ಹ್ಞೂನ್ರಿ. ನಮ್ಮ ರಾಹು ದಶೆ ಆದ್ಮೇಲೆ ಗುರುದಶೆ ಇದೆ. ತುಂಬಾ ಚೆನ್ನಾಗಿದೆ ಜಾತಕ. ಯಾಕಂದ್ರೆ ಮುಂದೆ 2 ಮತ್ತೆ 7 ಕಾಂಬಿನೇಷನ್ ಬರುತ್ತೆ. ಯಾವುದು ತೊಂದರೆ ಇಲ್ಲ. ಹಠ ಒಳ್ಳೇದೆ. ಹಠ ಇದ್ದಷ್ಟು ಸಾಧನೆ ಮಾಡ್ತಾರೆ. ಅನೇಕ ಪೋಷಕರಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ ಮಕ್ಕಳ ಹಠ ಅಥವಾ ದೊಡ್ಡೋರ್ ಹಠ. ಹಠ ಇರೋರೇ ಉದ್ಧಾರ ಆಗಿರೋದು. ಹಠ ಇಲ್ದೇ ಇರೋರು ಮನೇಲಿ ಗುಬ್ರ ಹಾಕೊಂಡು ಮಲ್ಕೊಂಡಿದ್ದಾರೆ. ಸೊ ನೀವು ಸ್ವಲ್ಪ ಸಮಾಧಾನವಾಗಿರಿ. ಅವ್ರು ಅದು ಇದು ಹೇಳಕ್ ಹೋಗ್ಬೇಡಿ. ವೈವಾಹಿಕ ಜೀವನ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ. ಮುಂದೆ ಗುರುದಶ ಸ್ಟಾರ್ಟ್ ಆಗುತ್ತೆ 2024 ಏಪ್ರಿಲ್ ಆದ ನಂತರ. ಅದ್ಭುತವಾಗಿರುತ್ತೆ. ಜ್ಯೋತಿಷ್ಯ ಕಲಿಯಕ್ಕೆ ಕೇಳಿ ಮಕ್ಕಳಿಗೆ, ಅವ್ರಿಗೂ ಕೂಡ ಒಂದು ದಾರಿ ತೋರಿಸ್ದಂಗಾಗುತ್ತೆ. ಸಾಲಾವಳಿ ಅಂತಕ್ಕಂಥ ಎಲ್ಲ ಹುಚ್ಚು ಕಲ್ಪನೆಗಳು. ಮದುವೆ ಆಲ್ರೆಡಿ ಸೆಟ್ ಆದ್ಮೇಲೆ ಮತ್ತೆ ಸಾಲಾವಳಿ ಇಲ್ಲಿ ಏನಕ್ಕೆ ನೋಡೋದು ನೀವು? ಸಾಲಾವಳಿ ನೋಡೋದೆಲ್ಲ ಬರೀ ಸುಳ್ಳು, 100% ಸುಳ್ಳು. ಅದರಷ್ಟು ಅಸತ್ಯ ಮತ್ತೊಂದಿಲ್ಲ. ಸಾಲಾವಳಿಯಷ್ಟು ಅಸತ್ಯ ಇನ್ನೊಂದಿಲ್ಲ. ಯಾಕಂದ್ರೆ 36 ತಗೊಂಡಿರೋರು ಕೋರ್ಟಲ್ಲಿ ಕೂತಿದ್ದಾರೆ. 36ಕ್ಕೆ 13-12 ತಗೊಂಡಿರೋರು ಆರಾಮ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಸಾಲಾವಳಿ ಅಂತಕ್ಕಂಥದ್ದು ಟೋಟಲ್ ಪಂಚಾಂಗದಲ್ಲಿ ಬಂದಿರತಕ್ಕಂಥ ಒಂದು ದೋಷ ಅಂತಾನೆ ಕರಿತೀವಿ. ಸಾಲಾವಳಿ ವರ್ಕ್ ಆಗೋದಿಲ್ಲ. ಅದರಿಂದ ದೂರ ಬನ್ನಿ. ಯಾಕಂದ್ರೆ ಅನೇಕ ಕಾಂಪೌಂಡರ್ಗಳಿಗೆ ಇದು ಅರಿವೇ ಇಲ್ಲ ಇದ್ರ ಬಗ್ಗೆ. ಸಾಲಾವಳಿ ನೋಡ್ತಾರೆ, ಮತ್ತೆ 7ನೇ ಮನೆಯಲ್ಲಿ ಕುಜ ನೋಡ್ತಾರೆ, 7ನೇ ಮನೆಯಲ್ಲಿ ಮಂಗಳ ನೋಡ್ತಾರೆ, 8ನೇ ಮನೇಲಿ ರಾಹು ನೋಡ್ತಾರೆ. ಬರೋ ದೋಷ ಎಲ್ಲ ಹೇಳಿದ್ರೆ ಏನೂ ಇಲ್ಲ. ಒಂದು ಮದುವೆಗೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಾ ಜೀವನದಲ್ಲಿ? ಅವೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ಆರೋಗ್ಯ ಚೆನ್ನಾಗಿದೆಯಾ, ಒಳ್ಳೆ ಹೆಸರು ಮಾಡ್ತಾನ, ದುಡ್ಡು ಮಾಡ್ತಾನ, ನೆಮ್ಮದಿಯಾಗಿರ್ತಾನ, ಈ 3 ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ಮದುವೆನೇ ಮೇಜರ್ ಆಗಿ ನಾವು ತಗೊಂಡು ಪಾಪ್ಯುಲೇಷನ್ಗೆ ನಂಬರ್ 1 ಆಗಿದ್ದೀವಿ ಆಲ್ರೆಡಿ ನಾವು. ಇಂಡಿಯಾ ಚೈನಾದು ಸರ್ಪಾಸ್ ಮಾಡ್ಬಿಟ್ಟಿದೆ. ಯಾಕಂದ್ರೆ ಮದುವೆ ಹೇಳಿ ಚೈನಾನ ಸರ್ಪಾಸ್ ಮಾಡಿ ಈಗ ನಂಬರ್ 1 ಕಂಟ್ರಿ. ನೀವುಗಳೆಲ್ಲ ಕಾಂಟ್ರಿಬ್ಯೂಷನ್, ನಾವುಗಳು ಕಾಂಟ್ರಿಬ್ಯೂಷನ್. ಮದುವೆ ವಿಚಾರದಲ್ಲೇ ನೋಡಿ ಅಂತ ಪೋಷಕರು ಒಂದು ಒಳ್ಳೆ ವ್ಯಕ್ತಿ ಆಗ್ತಾನ ಅಂತ ಯಾವ ಪೋಷಕರು ಕೇಳಲ್ಲ ಜ್ಯೋತಿಷ್ಯದಲ್ಲಿ. ನೀವೆಲ್ಲ ಹಿರಿಯರಿದ್ದೀರಾ, ಏನು ಕೇಳಬೇಕು ಅನ್ನೋ ಆಲೋಚನೆ ನಿಮಗಿಲ್ಲ. ಮೋಸ್ಟ್ಲಿ ನಿಮಗೆ ಕೇಳಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ ಕೇಳ್ತೀರೇನೋ. ಒಂದು ನಾನು ವಿಚಾರ, ಜ್ಯೋತಿಷ್ಯನ ನಾನು ಅನೇಕ ವರ್ಷಗಳಿಂದ ಹೇಳ್ಕೊಂಡ್ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಪೋಷಕರು ನಮ್ಮ ಹುಡುಗ ಒಳ್ಳೆ ನಾಗರಿಕರಾಗ್ತಾನ, ಒಳ್ಳೆ ಲೆವೆಲ್ಗೆ ಹೋಗ್ತಾನ, ನಾನೇ ಹೇಳಿಬಿಟ್ಟೆ ಚೆನ್ನಾಗಾಗ್ತಾನೆ ಅಂತ, ಅದನ್ನ ಫಸ್ಟ್ ಕೇಳಿ. ಸ್ವಾರ್ಥಿಗಳಾಗಬೇಡಿ. ವಯಸ್ಸಾಗಿದೆ ನಿಮಗೆಲ್ಲ, ವಯಸ್ಸಾಗಿದೆ. ಹಿಂದೂ ಧರ್ಮನ ಉಳಿಸಿ ಬೆಳೆಸಿ ಒಳ್ಳೆ ನಾಡನ್ನ ಕಟ್ಟೋಣ. ಯಾಕಂದ್ರೆ ನಾನು ಮೊನ್ನೆ ಎಲ್ಲ ಇಸ್ರೇಲ್ದು ನೋಡ್ತಾ ಇದ್ದೆ. ಇಸ್ರೇಲ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನು ದೇಶಕ್ಕೋಸ್ಕರ ಓಡಾಡಬೇಕು. ಪ್ರತಿಯೊಬ್ಬ ಹುಡುಗನೂ ಕೂಡ ಮಿಲಿಟರಿಲಿ ಇರಲೇಬೇಕು ಇಷ್ಟು ವರ್ಷ ಅಂತ. ದೇಶ ಪ್ರೇಮ ಬಂದ್ಬಿಡುತ್ತಲ್ಲಿ. ಇನ್ನೇನಿಲ್ಲ, ನೀನ್ ಮದುವೆ ಆಗ್ತೀಯ ಬಿಡ್ತೀಯ, ನೀನು ದುಡ್ಡು ಮಾಡ್ತೀಯ, ನಾನು ನೋಡ್ಕೊಳ್ತೀನಿ ಗೌರ್ಮೆಂಟು. ದೇಶ ಪ್ರೇಮ ಇಲ್ಲ, ಹಂಗಲ್ಲ. ಮದುವೆ ಬೇಗ ಆಗ್ಬಿಟ್ಟು ಮನೇಲಿ ಬಾಕ್ಲಾಕೊಂಡು ಮಲ್ಕೊಂಡ್ಬಿಡೋಣ, ಹೊರದೇಶದಲ್ಲಿ ಹೊರಗಡೆ ಹೆಂಗ್ ಬೇಕಾದ್ರೆ ಆಡಾಡ್ಕೊಳ್ಳಿ ಅಂತ ಇರ್ತಕ್ಕಂಥ ಮನಸ್ಥಿತಿಲಿ ನಾವಿದೀವಿ. ಒಗ್ಗಟ್ಟು ನಮ್ಮಲ್ಲಿ ಇಲ್ಲ, ನಮ್ಮ ಧರ್ಮದಲ್ಲಿ ಒಗ್ಗಟ್ಟಿಲ್ಲ. ಕಾರಣ ಸ್ವಾರ್ಥಿಗಳಾಗಿ ಕೂತಿದೀವಿ ನಾವು. ಮದುವೆ ಯಾವಾಗ ಆಗ್ಬಿಡುತ್ತೆ, ಸಾಲಾವಳಿ ಬರುತ್ತಾ, ಮುಂದೆ ಚೆನ್ನಾಗಿದ್ಯಾ, ಅವರಿಬ್ರು ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರೋದಲ್ಲ, ಅವರಿಬ್ರು ಚೆನ್ನಾಗಿರ್ಬೇಕು. ದೇಶ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಅವೆಲ್ಲ ಸರಿ ಮಾಡ್ಬೋದು. ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತಿನ ಇರ್ತಕ್ಕಂಥ ಕ್ಯಾಟಿಕ್ ಸಿಚುವೇಶನ್ಸ್ ಅಲ್ಲಿ ದೇಶದ ಜಾತಕನೂ ಸ್ವಲ್ಪ ಅಲ್ಲೋಲ ಕಲ್ಲೋಲಾಗಿದೆ. ಅಟ್ಲೀಸ್ಟ್ ಇಲ್ಲಿ ನಾವುಗಳು ಸ್ವಲ್ಪ ಚೇಂಜಸ್ ಆದ್ರೆ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ವೀಕ್ಷಕರೇ, ಆಸ್ಟ್ರೋಲೈಟ್ ಆಪ್ ಕುರಿತಾಗಿ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಬರೋಣ. ತುಂಬಾ ಜನ IT ಫೀಲ್ಡ್ ಅಲ್ಲಿ ಇರ್ತೀರಾ, ಅದ್ರ ರಿಸೆಷನ್ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ನಿಮ್ಮ ಜಾಬ್ ಇರುತ್ತಾ ಅಥವಾ ಹೋಗುತ್ತಾ, ಇದೆಲ್ಲದಕ್ಕೂ ಉತ್ತರ ನಿಮ್ಮ ಜಾತಕ. ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆಲಿ ಮಾತನಾಡಬಹುದು. ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ನೋಡ್ಕೊಂಡು ಬಂದ್ರಿ ಅಲ್ವಾ ವೀಕ್ಷಕರೇ? ಆದಷ್ಟು ಬೇಗ ನೀವು ಕೂಡ ಪ್ಲೇ ಸ್ಟೋರ್ ಮುಖಾಂತರ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಹಾಗೆ ಮೊದಲ ಕರೆ ಉಚಿತವಾಗಿರುತ್ತೆ. ಆದಷ್ಟು ಬೇಗ ನೀವು ಕೂಡ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ನೀವು ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರಿ. ಮದುವೆ ವಿಳಂಬಗೆ ಕಾರಣವೇನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಹಾಗೆ ಕೊನೆಯದಾಗಿ ಜ್ಯೋತಿಷ್ಯ ಕಲೀರಿ. 23ನೇ ತಾರೀಕು ಇರತಕ್ಕಂಥದ್ದು. ಹಿಂದೂ ಸನಾತನ ಧರ್ಮ ಉಳಿಸಿ, ನಿಜವಾಗ್ಲೂ ನಿಮ್ಮ ಒಂದು ಆತ್ಮದಲ್ಲಿ ಕಲಿಬೇಕು, ಹಿಂದೂ ಧರ್ಮ ಉಳಿಬೇಕು, ನಮ್ಮ ಸಂಸಾರವು ಚೆನ್ನಾಗಾಗಬೇಕು ಅಂತಂದ್ರೆ ಖಂಡಿತ ನೀವು ಬಂದು ಕಲಿತೀರಾ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ನಮಸ್ಕಾರ.